ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕಾವಲಿ. ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಉಚಿತವಾಗಿ ಕೆಲಸ ಮಾಡಲು ನಾವು ಸಿದ್ಧಾವೀರನಗೌಡ ಮುಗನೂರ್ ಹೇಳಿಕೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕೆಆರ್ಎಸ್ ಪಕ್ಷದಿಂದ ನಾವು ಉಚಿತವಾಗಿ ದುಡಿಯಲು ಸಿದ್ಧರಿದ್ದೇವೆ. ನಮ್ಮ ಜನರ ಹಣವನ್ನ ನೀವು ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಣ ನೀಡದೆ ಅದನ್ನೇ ಅಭಿವೃದ್ಧಿಗಾಗಿ ಬಳಕೆ ಮಾಡಿ, ಯಾವುದಾದರೂ ಅಭಿವೃದ್ಧಿಗಾಗಿ ಹಣ ಕೇಳಿದ್ರೆ ದುಡ್ಡು ಇಲ್ಲ ಎಂದು ಹೇಳುವ ನೀವು ಅದನ್ನೇ ಅಭಿವೃದ್ಧಿಗಾಗಿ ಬಳಸಿ ಎಂದು ಕೇಳಿಕೊಳ್ಳುತ್ತೇವೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಗದಗ. ಮಾಧ್ಯಮದವರಿಗೆ ನಮಸ್ಕಾರ. ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಉಚಿತವಾಗಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಕೆಲಸ ಮಾಡಲು ಸಿದ್ಧ ಅಂತಕ್ಕಂಥ ಒಂದು ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ಜಾರಿಗೆ ಮಾಡುವ ಕಾರಣ ನೀಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನ ಸರ್ಕಾರ ಇವತ್ತು ರಚನೆ ಮಾಡಿರ್ತದೆ. ಇದು ಸರ್ಕಾರದ ನಿಯಂತ್ರಣದಲ್ಲಿ ಆಡಳಿತ ಇಲ್ಲದಿರುವುದು ಮತ್ತು ಅದನ್ನು ತನ್ನಿಂದ ನಿಯಂತ್ರಿಸಲು ಸಾಧ್ಯವಿಲ್ಲವೆಂದು ಸರ್ಕಾರವೇ ನೇರವಾಗಿ ಹೇಳ್ತಾ ಇದೆ. ಗ್ಯಾರಂಟಿಗಳನ್ನ ಜಾರಿಗೆ ಮಾಡಬೇಕಾದ ಆಡಳಿತ ವ್ಯವಸ್ಥೆಯು ಇವತ್ತು ಕುಸಿದಿದೆ ಅಂತಕ್ಕಂಥ ವಿಚಾರ ಇದರಿಂದ ಗೊತ್ತಾಗ್ತಾ ಇದೆ. ಇವತ್ತು ಆಡಳಿತ ಅದಕ್ಷವಾಗಿದೆ, ದುರಾಡಳಿತ ವ್ಯಾಪಕವಾಗಿದೆ ಎಂದು ನೇರವಾಗಿಯೇ ಹೇಳಿದಂತಾಯಿತು. ಈ ಸಮಿತಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡಲಾಗಿದ್ದು, ಸಮಿತಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರುಗಳಿಗೆ ಮಾಸಿಕ ವೇತನ ಮತ್ತು ಸದಸ್ಯರಿಗೆ ಸಭಾಭತ್ಯೆ ನೀಡಲಾಗುತ್ತಿದ್ದು, ಇದರಿಂದ ಪ್ರತಿ ತಿಂಗಳು ಅಂದಾಜು 2 ಕೋಟಿ ಸರ್ಕಾರಕ್ಕೆ ಹೊರೆಯಾಗ್ತಾ ಇದೆ. ಸರ್ಕಾರದಲ್ಲಿ ಹಣವಿಲ್ಲದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಲಾಗ್ತಾ ಇಲ್ಲ. ಆದರೆ ವಾರ್ಷಿಕವಾಗಿ 30 ಕೋಟಿ ಹಣವನ್ನ ಕಾಂಗ್ರೆಸ್ ವೆಚ್ಚ ಮಾಡ್ತಾ ಇದೆ. ಶಕ್ತಿ ಯೋಜನೆಯ ಭಾಗವಾಗಿ ಸಾರಿಗೆ ನಿಗಮಗಳಿಗೆ 900 ಕೋಟಿಗಳಿಗೂ ಕೂಡ ಅಧಿಕ ಹಣ ಪಾವತಿಸಬೇಕಾಗಿದೆ. ಇನ್ನು 2 ತಿಂಗಳ ಗೃಹಲಕ್ಷ್ಮಿ ಹಣ ಕೂಡ ಗೃಹಲಕ್ಷ್ಮಿಯರಿಗೆ ತಲುಪ್ತಾ ಇಲ್ಲ. ಆದರೂ ಕಾಂಗ್ರೆಸ್ ಕಾರ್ಯಕರ್ತರ ಓಲೈಕೆ ಮಾಡುವಂತಕ್ಕಂಥ ಸಲುವಾಗಿ ಈ ಹಣವನ್ನ ವೆಚ್ಚ ಮಾಡಲಾಗ್ತಾ ಇದೆ. ಇನ್ನು ರಾಜ್ಯದ ಹಲವಾರು ಕೆರೆ ಅಭಿವೃದ್ಧಿಗಾಗಿ 1-2 ಕೋಟಿ ಹಣವನ್ನ ಕೇಳ್ತಾ ಇದ್ರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತಕ್ಕಂಥ ಪ್ರಸ್ತಾವನೆಗಳು ಬರ್ತಾ ಇದ್ದಾವೆ. ವಿದ್ಯಾರ್ಥಿ ವೇತನ ಕೊಡ್ಲಿಕ್ಕೂ ಕೂಡ ಹಣ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿ ಆಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಲು ಹಣ ಇದೆ. ಇದು ಸಿದ್ದರಾಮಯ್ಯನವರ ದುರಾಡಳಿತದ ಗ್ಯಾರಂಟಿ ಯೋಜನೆಯಾಗಿರುವುದು ಈಗಾಗಲೇ ಕನ್ಫರ್ಮ್ ಆಗ್ತಾ ಇದೆ. ಸರ್ಕಾರದ ಆಡಳಿತ ಮಂತ್ರ ಸುಸ್ಥಿತಿಯಲ್ಲಿದ್ದರೆ ಮತ್ತು ಶಾಸಕರು ತಮ್ಮ ಕರ್ತವ್ಯವನ್ನು ಸೂಕ್ಷ್ಮವಾಗಿ ನಿಭಾಯಿಸಿದರೆ ಈ ಸಮಿತಿಗಳ ಅಗತ್ಯತೆ ಇರುವುದಿಲ್ಲ ಅಂತಕ್ಕಂಥ ವಿಚಾರವನ್ನ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೇಳ್ತಾ ಇದೆ. ಮುಖ್ಯಮಂತ್ರಿಯವರು ವಿಧಾನಸಭೆಯಲ್ಲಿ ನೀಡಿರುವ ಹೇಳಿಕೆಯು ಸರ್ಕಾರಕ್ಕೆ ತನ್ನ ಆಡಳಿತವನ್ನು ಸುಸ್ಥಿತಿಗೆ ತರುವ ಯಾವ ಅಸ್ತಿತ್ವವೂ ಇಲ್ಲ ಎಂದು ತೋರಿಸುತ್ತದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನ ದುರಾಡಳಿತವನ್ನ ಸಮರ್ಥಿಸಿಕೊಂಡಿರುವುದು ಸಮಂಜಸವಲ್ಲ. ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದ್ದು, ಬಡವರಿಗೆ ನೀಡಬೇಕಾದ ಅನ್ನಭಾಗ್ಯದ ಅಕ್ಕಿಯನ್ನ ರಾಜ್ಯದ ಕೆಲವೊಂದಿಷ್ಟು ಕಡೆ ಕಾಳಸಂತೆಯಲ್ಲಿ ಮಾರಾಟ ಮಾಡತಕ್ಕಂತ ಸನ್ನಿವೇಶಗಳು ಇವತ್ತು ನಿರ್ಮಾಣ ಆಗ್ತಾ ಇದ್ದಾವೆ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ನಿರಂತರವಾಗಿ ಈ ಅಕ್ರಮದ ಅನ್ಯಾಯಗಳನ್ನ ಬಯಲಿಗೆ ಎಳಿತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಮೌನವಾಗಿದೆ. ಇನ್ನು ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರದ ಪ್ರಕರಣಗಳು ವಿಚಾರಣೆಗೆ ಲೋಕಾಯುಕ್ತ ಪೊಲೀಸರು ಅನುಮತಿ ಕೇಳಿದರೂ ಕೂಡ ರಾಜ್ಯ ಸರ್ಕಾರ ಆ ಪ್ರಕರಣ ಕಡತಗಳನ್ನ ವಿಲೇವಾರಿ ಮಾಡಲಿಕ್ಕೆ ಸರ್ಕಾರ ಅನುಮತಿಯನ್ನು ನೀಡ್ತಾ ಇಲ್ಲ. ಪ್ರಕರಣ ಕಡತಗಳು ದೂರ ಇಳಿತಕ್ಕಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವೆಲ್ಲವನ್ನು ಸರಿಪಡಿಸಬೇಕಾದ ಸರ್ಕಾರವು ಅಕ್ರಮಗಳಲ್ಲಿ ಈಜಾಡ್ತಾ ಇದೆ. ಕೆಆರ್ಎಸ್ ಪಕ್ಷದ ಸದಸ್ಯರು ಯಾವುದೇ ಭತ್ಯೆ ಗೌರವಧನ ಪಡೆಯದೆ ಅನುಷ್ಠಾನ ಸಮಿತಿಯಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಲು ಸಿದ್ಧರಿದ್ದೇವೆ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ
ತನ್ನ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕೆಂಬ ಉದ್ದೇಶ ಇದ್ದರೆ ದಯಮಾಡಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರನ್ನ ನೇಮಕಾತಿ ಮಾಡಿಕೊಂಡು ಸಾರ್ವಜನಿಕ ಹಣವನ್ನ ಉಳಿಸಲಿ, ಇಲ್ಲ ತಕ್ಷಣವೇ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನ ರದ್ದುಪಡಿಸಬೇಕೆಂದು ಕೆಆರ್ಎಸ್ ಪಕ್ಷ ಆಗ್ರಹ ಮಾಡ್ತಾ ಇದೆ. ಸಿಎಂ ತವರು ಜಿಲ್ಲೆಯ ನಂಜನಗೂಡಿನಲ್ಲಿ ಮಗು ಮಾರಾಟ ಪ್ರಕರಣ ಬೆಳಕಿಗೆ. 14,000ಕ್ಕೆ ಹೆಣ್ಣು ಮಗು ಮಾರಾಟ. ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಮತ್ತೆ ಮಗು ಮಾರಾಟ ಪ್ರಕರಣ ಬೆಳಕಿಗೆ ಬಂದಿದೆ. ಕೇವಲ 14,000ಕ್ಕೆ ಹೆಣ್ಣು ಮಗು ಮಾರಾಟ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ನಂಜನಗೂಡಿನ ನೀಲಕಂಠ ನಗರದ ಅನಿಲ್ ಕುಮಾರ್ ಹಾಗೂ ಸೌಮ್ಯ ಎಂಬ ದಂಪತಿಗೆ ಸೇರಿದ ಮಗುವನ್ನು ಮಾರಾಟ ಮಾಡಿರುವ ಆರೋಪ ಇದಾಗಿದೆ. ದಂಪತಿಗೆ ಹುಟ್ಟಿದ 3 ಮಕ್ಕಳು ಹೆಣ್ಣಾದ ಕಾರಣ 3ನೇ ಮಗು ಅಮೂಲ್ಯಾಳನ್ನ ಮಾರಾಟ ಮಾಡಲಾಗಿದೆ. ಗುಂಡ್ಲುಪೇಟೆ ನಿವಾಸಿಯೊಬ್ಬರಿಗೆ ಮಾರಾಟ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಮಗು ಮಾರಾಟ ಆಗಿದೆ ಎಂಬ ಮಾಹಿತಿಯೊಂದು ಅಂಗನವಾಡಿ ಕಾರ್ಯಕರ್ತೆ ಲಾವಣ್ಯ ಎಂಬುವರಿಗೆ ದೂರು ಬಂದಿದೆ. ಕೂಡಲೇ ಲಾವಣ್ಯರವರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ನಂತರ ಸ್ಥಳೀಯ ಮುಖಂಡರಾದ ಅನಂತ್ರವರಿಗೆ ತಿಳಿಸಿದ್ದಾರೆ. ಅನಂತ್ರವರು ಮಗುವನ್ನು ಖರೀದಿಸಿದವರನ್ನ ಸಂಪರ್ಕಿಸಿದಾಗ 14,000ಕ್ಕೆ ಮಾರಾಟ ಮಾಡಿರುವುದಾಗಿ ತಿಳಿಸಿದ್ದಾರೆ. ನಮಗೆ ನಮ್ಮ ಹಣ ಕೊಟ್ಟರೆ ಮಗು ಕೊಡುವುದಾಗಿ ತಿಳಿಸಿದ್ದಾರೆ. ಮೊದಲು ಮಗುವನ್ನು ತಂದುಕೊಡಿ, ನಂತರ ಹಣದ ವಿಚಾರ ಮಾತನಾಡೋಣ ಎಂದು ಹೇಳಿದಾಗ ವಾಪಸ್ ತಂದು ಕೊಟ್ಟಿದ್ದಾರೆ. ಮಗು ವಾಪಸ್ ಬಂದ ನಂತರ ಪೊಲೀಸರು ಎಂಟ್ರಿ ಕೊಟ್ಟು ಮಗುವನ್ನು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮಗುವನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಮಗು ಮಾರಾಟ ಮಾಡಿದ ಪ್ರಕರಣ ನಂಜನಗೂಡು ಟೌನ್ ಪೊಲೀಸರ ಗಮನಕ್ಕೆ ಬಂದು ನೇರವಾಗಿ ಎಂಟ್ರಿ ಕೊಟ್ಟು ಮಗುವನ್ನು ಮೈಸೂರಿನಲ್ಲಿರುವ ಶಿಶುಪಾಲನಾ ಕಚೇರಿ ಅಧಿಕಾರಿಗಳ ವಶಕ್ಕೆ ಕೊಟ್ಟರು. ಯಾರ ವಿರುದ್ಧವೂ ಇದುವರೆಗೂ ಪ್ರಕರಣ ದಾಖಲಿಸಿಲ್ಲ. ಮಗುವನ್ನು ಮಾರಾಟ ಮಾಡಿದವರಾಗಲಿ, ಮಧ್ಯವರ್ತಿಯಾಗಲಿ ಅಥವಾ ಖರೀದಿಸಿದವರನ್ನಾಗಲಿ ವಶಕ್ಕೆ ಪಡೆದಿರುವುದಿಲ್ಲ. ಪೊಲೀಸರು ಈ ಕೇಸ್ ಮುಚ್ಚಿ ಹಾಕಲು ಹುನ್ನಾರ ನಡೆಸುತ್ತಿರುವರೇ ಎಂಬ ಅನುಮಾನ ಹುಟ್ಟಿಕೊಂಡಿದೆ. ವರದಿ ಜಯಶಂಕರ್, NKS TV4 ನಂಜನಗೂಡು. ವೃದ್ಧೆ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದವನಿಗೆ ಜೀವಾವಧಿ ಶಿಕ್ಷೆ. ಚಿಂತಾಮಣಿ ನಗರದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಚಾರಣೆ ನಡೆಸಿ ಆರೋಪ ದೃಢ. ನಗರದ ಕೋಲಾರ ರಸ್ತೆಯ ಕರ್ನಾಟಕ ಫರ್ನಿಚರ್ ಅಂಗಡಿಯ ಮುಂದೆ 2021 ಅಕ್ಟೋಬರ್ 25ರಂದು ರಾತ್ರಿ ವೃದ್ಧೆ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದ ಆರೋಪಿ ಗುಡಿಬಂಡೆ ತಾಲೂಕಿನ ಚಿನ್ನಗಾನಪಲ್ಲಿ ಗ್ರಾಮದ ನಾಗರಾಜ್ಗೆ ಜೀವಾವಧಿ ಶಿಕ್ಷೆ ಹಾಗೂ 50,000 ದಂಡವನ್ನು ವಿಧಿಸಲಾಗಿದೆ. ಚಿಂತಾಮಣಿ ನಗರದ ತಪತೇಶ್ವರ ಕಾಲೋನಿಯ ನಿವಾಸಿ ಲಕ್ಷ್ಮಮ್ಮ ಕೊಲೆಯಾಗಿದ್ದ ಮಹಿಳೆ. ಆಕೆಯ ಮಗ ನರಸಿಂಹ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ನಗರ ಠಾಣೆಯ ಅಂದಿನ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ತನಿಖಾಧಿಕಾರಿಯಾಗಿದ್ದು, ವಿವಿಧ ಆಯಾಮಗಳಿಂದ ತನಿಖೆ ನಡೆಸಿ ಆರೋಪಿ ನಾಗರಾಜನನ್ನು ಬಂಧಿಸಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸಿದ್ರು. ನಗರದ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಚಾರಣೆ ನಡೆಸಿ ಆರೋಪ ದೃಢಪಟ್ಟಿದ್ದು ಬುಧವಾರ ತೀರ್ಪು ಪ್ರಕಟಿಸಿದೆ. ಶಾಂತಿ ಸುಮತಿ ಮೇರಿ ಸರ್ಕಾರಿ ಅಭಿಯೋಜಕರಾಗಿ ವಾದ ಮಂಡಿಸಿದ್ರು. ಸುನೀತಾ ಸಹಾಯಕ ತನಿಖಾಧಿಕಾರಿಯಾಗಿದ್ದರು ಎಂದು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವರದಿ ರವಿಕುಮಾರ್, NKS TV4 ಚಿಂತಾಮಣಿ. ಕಮರವಾಡಿಯಲ್ಲಿ ವಿಜೃಂಭಣೆಯಿಂದ ನಡೆದ ಮೂಗು ಮಾರಮ್ಮ ಹಬ್ಬ. ತಲೆ ಮೇಲೆ ತೆಂಗಿನಕಾಯಿ ಹೊಡೆದುಕೊಂಡು ಭಕ್ತಿ ಪಾರಕಷ್ಟೆ. ಚಾಮರಾಜನಗರ ತಾಲೂಕಿನ ಜಿಲ್ಲೆಯ ಕಮರವಾಡಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮ ದೇವತೆ ಮೂಗು ಮಾರಮ್ಮನ ಹಬ್ಬ ವಿಜೃಂಭಣೆಯಿಂದ ನಡೆದಿದ್ದು, ಭಕ್ತರು ತಲೆ ಮೇಲೆ ತೆಂಗಿನಕಾಯಿ ಹೊಡೆದುಕೊಂಡು ಭಕ್ತಿ ಪಾರಕಷ್ಟೇ ಮೆರೆದಿದ್ದಾರೆ. ಊರಿನವರೆಲ್ಲ ಒಟ್ಟಾಗಿ ಸೇರಿ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ತೆಂಗಿನಕಾಯಿಗಳನ್ನು ಭಕ್ತರ ತಲೆಗೆ ಹೊಡೆದು ಪೂಜೆ ಸಲ್ಲಿಸುವುದೇ ಈ ಜಾತ್ರೆಯ ವಿಶೇಷವಾಗಿದೆ. ಹರಕೆ ಹೊತ್ತ ಭಕ್ತರು ತಮ್ಮ ತಲೆಯಿಂದ ತೆಂಗಿನಕಾಯಿ ಒಡೆಸಿಕೊಂಡು ಭಕ್ತಿಯ ಪಾರಕಷ್ಟೇ ಮೆರೆಯುತ್ತಾರೆ. ಗ್ರಾಮದ ಮನೆ ಮನೆಗಳಿಗೆ ತೆರಳಿ ದೇವರಿಗೆ ಬೆಲ್ಲ, ಪಡಿತರ ಸಂಗ್ರಹಿಸಲಾಗುತ್ತದೆ.
ಈ ವೇಳೆ ದೇವರಿಗೆ ಪಡಿ ನೀಡಿ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ಅವರವರ ಮನೆ ಮುಂದೆ ಹರಕೆ ಹೊತ್ತವರು ತಲೆ ಮೇಲೆ ತೆಂಗಿನಕಾಯಿ ಒಡೆಯಲಾಗುತ್ತದೆ. ವರದಿ ಹೊಮ್ಮ ನಂಜುಂಡನಾಯ್ಕ, NKS TV4, ಚಾಮರಾಜನಗರ. ಹರದಗಟ್ಟಿ ಗ್ರಾಮದ ಚರಂಡಿ ಸ್ವಚ್ಛತೆಗೊಳಿಸಲು ಗ್ರಾಮಸ್ಥರ ಒತ್ತಾಯ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅಡರಕಟ್ಟಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಹರದಗಟ್ಟಿ ಗ್ರಾಮದಲ್ಲಿ ಇರುವ ಚರಂಡಿಗಳು ಸ್ವಚ್ಛತೆ ಕಾಣದೆ ಗಬ್ಬೆದ್ದು ನಾರುತ್ತಿವೆ. ಇದರಿಂದ ಗ್ರಾಮದಲ್ಲಿ ಚರಂಡಿಗಳು ಸ್ವಚ್ಛತೆ ಕಾಣದೇ ಇರುವುದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮದವರೇ ಆದ ಅಧ್ಯಕ್ಷರಿಗೆ ಈಗಾಗಲೇ ಚರಂಡಿಗಳನ್ನು ಸ್ವಚ್ಛತೆಗೊಳಿಸಿ ಎಂದು ತಿಳಿಸಿದರೂ ಸಹ ಇಲ್ಲಿಯವರೆಗೂ ಚರಂಡಿಗಳನ್ನು ಸ್ವಚ್ಛತೆ ಮಾಡಲು ಕ್ರಮ ಕೈಗೊಂಡಿಲ್ಲ. ಇದರಿಂದ ಈ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದರೆ ಗಬ್ಬೆದ್ದು ನಾರುತ್ತಿರುವ ಚರಂಡಿಯ ವಾಸನೆಯಿಂದ ತೊಂದರೆಯನ್ನು ಅನುಭವಿಸುವಂತೆ ಆಗಿದ್ದು, ಇನ್ನಾದರೂ ಪಂಚಾಯಿತಿ ಅಧಿಕಾರಿಗಳು ಗ್ರಾಮದಲ್ಲಿರುವ ಚರಂಡಿಗಳನ್ನು ಸ್ವಚ್ಛತೆಗೊಳಿಸುವ ಮೂಲಕ ಗ್ರಾಮಸ್ಥರಿಗೆ ಆಗುತ್ತಿರುವ ಸಮಸ್ಯೆಯನ್ನು ತಪ್ಪಿಸಬೇಕೆಂದು ಹರದಗಟ್ಟಿ ಗ್ರಾಮದ ನಿವಾಸಿಯಾದ ಮಾನಪ್ಪ ಲಮಾಣಿ ಅವರು ಒತ್ತಾಯಿಸಿದ್ದಾರೆ. ವರದಿ ವೀರಣ್ಣ ಹಡಪದ, NKS TV4, ಲಕ್ಷ್ಮೇಶ್ವರ. ಸದಸ್ಯರ ಗೈರು ಹಾಜರಿ, ಕೋರಂ ಅಭಾವ, KR-ಪೇಟೆ ಪುರಸಭೆ ಬಜೆಟ್ ಆಯವ್ಯಯ ಮಂಡನಾ ಸಭೆ ಮುಂದೂಡಿಕೆ. ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭೆಯ 2025-26ನೇ ಸಾಲಿನ ಆಯವ್ಯಯ ಬಜೆಟ್ ಮಂಡನಾ ಸಭೆಯು ಕೋರಂ ಅಭಾವದಿಂದ ಮುಂದೂಡಲ್ಪಟ್ಟಿತು. ಪುರಸಭಾಧ್ಯಕ್ಷೆ ಪಂಕಜ ಅವರ ಅಧ್ಯಕ್ಷತೆಯಲ್ಲಿ ಆರಂಭವಾದ ಬಜೆಟ್ ಮಂಡನಾ ಸಭೆಗೆ ಸದಸ್ಯರು ಬಾರದ ಹಿನ್ನೆಲೆಯಲ್ಲಿ ಮುಖ್ಯಾಧಿಕಾರಿ ನಟರಾಜ್ ಸದಸ್ಯರ ಬರುವಿಕೆಗಾಗಿ ಕಾದು ಸುಸ್ತಾದರು. ಸದಸ್ಯರಾದ KC ಮಂಜುನಾಥ್, ಬಸ್ ಸಂತೋಷ್ ಕುಮಾರ್, HN ಪ್ರವೀಣ್, ಗಾಯತ್ರಿ ಸುಬ್ಬಣ್ಣ, D ಪ್ರೇಮ್ ಕುಮಾರ್, ಶಾಮಿಯಾನ ತಿಮ್ಮೇಗೌಡ, ಸ್ಥಾಯಿ ಸಮಿತಿ ಅಧ್ಯಕ್ಷ ರವೀಂದ್ರ ಬಾಬು ಸೇರಿದಂತೆ ಕೇವಲ 9 ಸದಸ್ಯರು ಸಭೆಯಲ್ಲಿ ಭಾಗವಹಿಸಿದ್ದ ಹಿನ್ನೆಲೆಯಲ್ಲಿ 4 ಸದಸ್ಯರ ಕೊರತೆ ಉಂಟಾಗಿ ಕೋರಂಗೆ ಅಭಾವ ಎದುರಾಗಿ ಹಿನ್ನೆಲೆಯಲ್ಲಿ ಅಧ್ಯಕ್ಷೆ ಪಂಕಜ ಹಾಗೂ ಮುಖ್ಯಾಧಿಕಾರಿ ನಟರಾಜ್ ಸಭೆಯನ್ನು ಮುಂದೂಡಿದರು. ಪುರಸಭೆ ಹಿರಿಯ ಸದಸ್ಯ KC ಮಂಜುನಾಥ್ ಮಾತನಾಡಿ, ಅಧಿಕಾರಿಗಳು ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ಸಿದ್ಧಪಡಿಸಿದ ಬಜೆಟ್ ಅನ್ನು ಮಂಡಿಸಲು ಅಧ್ಯಕ್ಷರು ಸಿದ್ಧತೆ ಮಾಡಿಕೊಂಡಿದ್ದರು. ಆದ್ದರಿಂದ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಮಂಡನೆಯಾಗದ ಹಿನ್ನೆಲೆಯಲ್ಲಿ ಸದಸ್ಯರು ಹಿಂದಿನ ಸಭೆಗೆ ಪಕ್ಷಾತೀತವಾಗಿ ಗೈರಾಗಿದ್ದಾರೆ ಎಂದರು. ಇನ್ನೊಂದು ವಾರದೊಳಗೆ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪಟ್ಟಣದ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಅನ್ನು ಮಂಡಿಸಲಾಗುವುದು ಎಂದು ಪುರಸಭೆ ಅಧ್ಯಕ್ಷೆ ಪಂಕಜ ತಿಳಿಸಿದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಸೈನ್ ತಗೊಂಡ್ರೆ ನಾನು ಮಾತಾಡ್ತೀನಿ. ಸೈನ್ ತಗೊಳಲ್ವಾ? ಸೈನ್ ತಗೋತೀನಪ್ಪ? ಸೈನ್ ತಗೊಳಲ್ವಾ? ಒಂದ್ ನಿಮಿಷ, ನಾನು ಅಧ್ಯಕ್ಷರು ನಿಮ್ಗೆ ಹೇಳೋದ್ರೆ ಸ್ಥಾಯಿ ಸಮಿತಿ ಅಧ್ಯಕ್ಷರೇ, ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಬಜೆಟ್ ಮಂಡನೆ ಮಾಡಬೇಕು. ನಾನು ಇದು ಕೊನೆ 4ನೇ ತಾರೀಕು ಪೂರ್ವಭಾವಿ ಸಭೆ ಮಾಡಿದಾಗ ಕೆಲವು ಸಲಹೆ ಕೊಟ್ಟೆ. ಈ ಟೌನ್ 23 ವಾರ್ಡ್ ಪುರಸಭೆ ಬಜೆಟ್ ಮಾಡ್ಬೇಕಾದ್ರೆ ಇದ್ದಿದ್ದವು ಸೇರಿಸ್ಕೊಳ್ಳಿ, ಇದ್ದಿದ್ದವು ಮಾಡಿ, ಪೂರ್ವಭಾವಿ ಒಂದು ಘೋಷಣೆ ಮಾಡ್ಬೇಕು. ಇದ್ದಿದ್ದ ವಾರ್ಡಲ್ಲಿ, ನನ್ನ ವಾರ್ಡಲ್ಲಿ ಲಕ್ಷ್ಮೇಶ್ವರ ಸಭೆ ಆರ್ಚು ಇದು ಎಲ್ಲ ಮಾಡ್ಬೇಕು ಅಂತ ಎಲ್ಲ ಹೇಳಿದ್ದೆ. ನೀವು ಈ ಬಜೆಟ್ ಏನಪ್ಪಾ ಮಾಡಿರೋದು, ತಯಾರು ಮಾಡಿರೋದು ಅಧಿಕಾರಿಗಳು ಮಾಡಿರೋದು. ಇದ್ಯಾರು ಹಂಗಾಮಿ ಹುಡುಗ ಸುನಿಲ್ಲ, ನಮ್ಮ ಹಳೆ ನಾಗರಾಜ, ಈ ಚೀಫ್ ಆಫೀಸರು ಯಾರನ್ನೂ ವಿಶ್ವಾಸ ತಗೊಂಡಿಲ್ಲ. ಓಲಿ ಅಧ್ಯಕ್ಷರು ಅವ್ರು ದುಃಖದ ಕೊಠಡಿಗೆ ನಮ್ಮೆಲ್ಲ ಕೂರಿಸ್ಕೊಂಡು ಈ ಟೌನ್ ಸಮಸ್ಯೆಗಳ ಬಗ್ಗೆ ಏನಾರ ಸಲಹೆ ತಗೊಂಡು ಬಜೆಟ್ ಮಾಡ್ಬೇಕು. ನೀವ್ ಏನೂ ಮಾಡ್ದೇನೆ ಅಧಿಕಾರಿಗಳು ತಯಾರು ಮಾಡಿರೋದಕ್ಕೆ ನೀವು ಸೈನ್ ಹಾಕಿದ್ರಿ, ಎಲ್ಲ ಬುಕ್ಲೆಟ್ ಕಳ್ಸಿದ್ರಿ ನಮಗೆ. ನಾವು ಬಂದು ನಿಮ್ಗೆ ಅಪ್ರೂವಲ್ ಕೊಡ್ಬೇಕು. ಇದು ಯಾವ ನ್ಯಾಯ ಹೇಳಿ? ಇದು ಕೊನೆ ವರ್ಷದ ಬಜೆಟ್, ಜನಪರ ಬಜೆಟ್ ಇರ್ಬೇಕು. ಜನ ಒಪ್ಕೊಳ್ಳುವಂತ ಕೆಲಸ ಮಾಡ್ಬೇಕು. ನಾವು 10-50 ಬಂದು ಕೂತಿದ್ದೀನಿ. ಯಾಕೆಂದ್ರೆ ಕತೆ ನಿಮ್ ಬಗ್ಗೆ ಏನು ತಿಳ್ಕೊಂಡಿದ್ರಿ? ಕೌನ್ಸಿಲ್ ಬಾಡಿ ಅಂದ್ರೆ ನಿಮ್ದೆ ದರ್ಬಾರು. ಕೌನ್ಸಿಲ್ ಬಾಡಿ ಇಲ್ಲದೆ ನಿಮ್ ದರ್ಬಾರ್ ಮಾಡ್ರಿ. ಎಲ್ಲ 24-25 ವರ್ಷದ ಪ್ರೇಮ್ ಕುಮಾರ ಬಜೆಟ್ ಮಂಡನೆ ಮಾಡಿದ್ರೆ ಒಂದು ಪೈಸು ಕಾರ್ಯಗತ ಆಗಿಲ್ಲ. ಈ ಬಜೆಟ್ ಪೂರ್ವ ಸಭೆಗೆ ಸಲಹೆ ಕೊಟ್ಟಿದ್ದೀವಿ, ಈ ಬುಕ್ಲೆಟ್ ಅಲ್ಲಿ ಸೇರಿಲ್ಲ. ಇವ್ರಿಗೇನು ಅಪ್ರೂವಲ್ ತಗೊಂಡು ಏಪ್ರಿಲ್ 1ರಿಂದ ಹಣಕಾಸು ಡ್ರಾ ಮಾಡ್ಕೊಡ್ಬೇಕು. ನಿಮ್ಗೆ ಆಗ್ಬಿಡ್ಬೇಕು. ನಮ್ಮ ವಾರ್ಡ್ಗಳ ಕಥೆ ಇರಬೇಕು, ನಮ್ಮ ಜನಗಳ ಕಥೆ ಇರಬೇಕು. ಏನು ಮುಂದುವರೆದ್ರಿ ಟೌನು? ಏನು ಮುಂದುವರೆದಿಲ್ಲ.
ಇಲ್ಲ ಎಲ್ಲಾರ ಸರ್ಕಾರಕ್ಕೆ ಹೋಗಿ CM ಉಸ್ತುವಾರಿ ಮಂತ್ರಿಗೆ ಹೋಗಿ ಮನವಿ ಕೊಡ್ಸಿದ್ರ ಅನುದಾನ ಕೊಡಿ ಅಂತ? ಹಿಂದೆ ಬಂದದ್ದು ಅನುದಾನವೇ, ಇನ್ನು ಅದು ಕೂಡ ಚಾಲನೆ ಕೊಟ್ಟಿಲ್ಲ ನೀವು ಕಾಮಗಾರಿಗಳ, ಏನು ಆಯ್ತಾ ಇಲ್ಲ. ಅದಕ್ಕೆ ಅಧ್ಯಕ್ಷರೇ, ಈಗ ನಮ್ಮ ಸಂತೋಷ ಹೇಳಿದಂಗೆ ಸಭೆ ಮುಂದಿಡಿ, ನಾವು ಇಷ್ಟೊತ್ತು ನಿಮ್ಗೆ ಸಹಕಾರ ಕೊಟ್ಟಿದ್ದೀವಿ, ಈಗ ಇನ್ನೂ 1 ದಿವಸ ಕಾಯ್ತೀವಿ. ಪುರಸಭೆಯ ಬಜೆಟನ್ನು ಇವತ್ತು ನಾವು ಮುಂದಿಟ್ಟಿದ್ದೀವಿ. ಯಾಕೆಂದರೆ ಪೂರ್ವಭಾವಿಯಾಗಿ ಸಭೆ ಮಾಡ್ತೀವಿ. ಅವತ್ತು ನಾವು ಕೆಲವು ಸೀನಿಯರ್ ಕೌನ್ಸಿಲ್ಗಳು ನಾನು ಕೂಡ ಸಲಹೆ ಕೊಟ್ಟಿದ್ದೆ. ಉದಾಹರಣೆ, ನನ್ನ ವಾರ್ಡ್ನಲ್ಲಿ ಲಕ್ಷ್ಮೀನರಸ್ವಾಮಿ ದೇವಸ್ಥಾನದ ಆರ್ಚು, IMS ಲೈಟು ಮತ್ತು ಕಾಮಗಾರಿಗಳ ಬಗ್ಗೆ, ಮತ್ತು ಟೌನಲ್ಲಿ ಕೆಲವು ವೆಲ್ಕಮ್ ಬೋರ್ಡು, ಇವತ್ತು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ 4 ಮೂಲೆಯಲ್ಲೂ ವೆಲ್ಕಮ್ ಬೋರ್ಡ್ ಇಲ್ಲ. ಕ್ಯಾರ್ಪೇಟೆ ಪುರಸಭೆ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಸ್ಮಶಾನ ಅಭಿವೃದ್ಧಿ, ಪಾರ್ಕ್ ಅಭಿವೃದ್ಧಿ, ಒಳಚರಂಡಿ ಇವತ್ತು ಅಧೋಗತಿಗೆ ಹೋಗಿದೆ. ಕೆಲವು ಕಾಮಗಾರಿಗಳು ಮಾಡಬೇಕಾಗಿದೆ. ಹಿಂದೆ ಬಂದ ಅನುದಾನ ಬಂದರೆ ಈ ಸರ್ಕಾರದಲ್ಲಿ ಏನೂ ಬಂದಿಲ್ಲ. ಅದರಿಂದ ನಾವು ಅಧಿಕಾರಿಗಳು ನಮ್ಮ ಸಲಹೆ ತಗೊಂಡಿದ್ದನ್ನ ತಿರಸ್ಕಾರ ಮಾಡಿ ಅವರೇ ತಯಾರು ಮಾಡಿರುವಂಥ ಬಜೆಟ್ ಇದು. ಅದರಿಂದ ಇದನ್ನು ಮುಂದಿಟ್ಟಿಸಿದ್ದೀವಿ. ಕೆಲವು ಸಲಹೆ ತಗೊಂಡು ಮುಂದಿನ ದಿನಾಂಕ ನಿಗದಿ ಮಾಡಿ ಬಜೆಟ್ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀವಿ. ಅದರಿಂದ ನಾವು ಇದನ್ನು ಇವತ್ತು ಮೀಟಿಂಗ್ನ ಮುಂದಿಡಿಸಿ ಬಂದಿದ್ದೀವಿ. ಅಲ್ಲ, ಇವತ್ತು ಸದಸ್ಯರುಗಳೇ ಬಂದಿರಲಿಲ್ವಲ್ಲ ಸಭೆಗೆ? ಕೆಲವು ಸದಸ್ಯರುಗಳು ಬಂದಿಲ್ಲ, ಅದೇನೊಂದು ಗೊತ್ತಿಲ್ಲ. ಒಳಗಡೆ ಅದು ಏನಾಗಿದೆಯೋ ಏನೋ ಗೊತ್ತಿಲ್ಲ. ನಾನಂತೂ ಬಂದಿದ್ದೆ, 10 ಗಂಟೆ 50 ನಿಮಿಷಕ್ಕೆ ಬಂದಿದ್ದೆ. ಸುಮಾರು ಇವತ್ತು ನೋಡಿ 12:30 ತನಕ ಕಾದಿದ್ದೀನಿ. ಯಾಕೆಂದರೆ ಈ ಪಟ್ಟಣ ಜನ ನಮ್ಮನ್ನ ಆಯ್ಕೆ ಮಾಡಿ ಕಳಿಸವ್ರೆ. ಈ ಪಟ್ಟಣದ ಅಭಿವೃದ್ಧಿ ಬಗ್ಗೆ ನಾವು ಥಿಂಕ್ ಮಾಡಬೇಕು, ಅಭಿವೃದ್ಧಿ ಬಗ್ಗೆ ಸಹಕಾರ ಕೊಡಬೇಕು. ಅದು ಬಿಟ್ಟು ನಾವು ಸುಮ್ಮನೆ ರಾಜಕೀಯ ಮಾಡೋದು ಚುನಾವಣೆ ಬಂದಾಗ. ಈ ಅಭಿವೃದ್ಧಿ ಬಗ್ಗೆ ನಾವು ರಾಜಕೀಯ ಮಾಡಬಾರ್ದು ಅಂತ ನಾನು ಬಂದಿದ್ದೆ. ಇವತ್ತು ಅಧಿಕಾರಿಗಳು ದರ್ಬಾರ್ ಮಾಡಬಾರ್ದು, ಅಧಿಕಾರಿಗಳು ಲೋಕಲ್ ಬಾಡಿ ಇದ್ದಾಗ ವಿಶ್ವಾಸ ತೊಗೊಂಡು ಮಾಡಬೇಕು ಅಂತ ಇವತ್ತು ಸಲಹೆ ಕೊಟ್ಟು ಬಜೆಟ್ನ ಮುಂದಿಟ್ಟಿದ್ದೀವಿ. ತಮ್ಮ ಹೆಸರು? KC ಮಂಜುನಾಥ್, ಕೌನ್ಸಿಲರ್ ಕ್ಯಾಬಿನೆಟ್. ನಿಮಗೆ ಸೇವೆ ಎಕ್ಸ್ಟ್ರಾ ಸೇವೆ ಕೊಡ್ತಾ ಇರೋದು ಕೊಡಕ್ಕಾಗಲ್ಲ. ಬೇರೆಯವ್ರನ್ನ ಹಾಕ್ಸ್ಕೊಂಡ್ಬನ್ನಿ, ಬೇರೆಯವ್ರನ್ನ ಹಾಕ್ಸ್ಕೊಂಡ್ಬನ್ನಿ, ಇರೋರು ಕಳ್ಸ್ಬಿಟ್ರಿ, ನೀವು ಇರೋರ್ನೇ ಮಡಿಕೊಳ್ಳಿ, ಕಳ್ಸಿದ್ರಿ. ನಿಮ್ಮ ವಿರೋಧ ಇದ್ರೆ ನಾನು ದಯವಿಟ್ಟು ಹೋಗ್ಲಿಕ್ಕೆ ನಾನು ಬಲವಂತವಾಗಿ ಕೆಲಸ ಮಾಡಕ್ ತಯಾರಿಲ್ಲ. ನನಗೆ ಬೇಕಾದ ಕೆಲಸ ಮಾಡೋದಕ್ಕೆ ವಿಜೃಂಭಣೆಯಿಂದ ಚಾಲನೆಗೊಂಡ ಸುಗಂಧ ದೇವಿಯ ಜಾತ್ರಾ ಮಹೋತ್ಸವ. ರಾಯಬಾಗ ತಾಲೂಕಿನ ಬಾವನ ಸೌಂದತ್ತಿ ಗ್ರಾಮದ ಶ್ರೀ ಸುಗಂಧ ದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಚಾಲನೆಗೊಂಡಿತ್ತು. ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಸುಗಂಧ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರ, ಆರತಿ, ನೈವೇದ್ಯ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಇವತ್ತು ರಂಗಪಂಚಮಿಯಂದು ಶ್ರೀ ಸುಗಂಧ ದೇವಿಯ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಕುಂಭಮೇಳವು ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ದೇವಿಯ ದರ್ಶನಕ್ಕೆ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ರು. ಶಾಂತ ರೀತಿಯಿಂದ ದೇವಿಯ ದರ್ಶನ ಪಡೆದು ಪಾವನರಾದರು. ಬಳಿಕ ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಮುಖಂಡರಾದ ಧೂಳಗೌಡ ಪಾಟೀಲ್ ಹಾಗೂ CBKS ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ದಾದು ಕಾಟೆಯವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ಸುಗಂಧ ದೇವಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗುತ್ತಿದೆ ಎಂದು ತಿಳಿಸಿದರು. ಕುಸ್ತಿ ಪಂದ್ಯಾವಳಿಗಳ ಆಯೋಜಕರಾದ ಅಣ್ಣಾ ಸಾಹೇಬ್ ಭೋವಿ ಮಾತನಾಡಿ, ಶ್ರೀ ಸುಗಂಧ ದೇವಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ಇದೇ ಪ್ರಥಮ ಬಾರಿಗೆ ಶನಿವಾರ ಮಾರ್ಚ್ 22ರಂದು ಮಧ್ಯಾಹ್ನ 2:30ಕ್ಕೆ ಜಂಗಿ ಕುಸ್ತಿಗಳನ್ನು ಆಯೋಜನೆ ಮಾಡಲಾಗಿದೆ. ಈ ಕುಸ್ತಿ ಪಂದ್ಯಾವಳಿಗಳಲ್ಲಿ ದೇಶದ ಹೆಸರಾಂತ ಪೈಲ್ವಾನರು ಭಾಗವಹಿಸಲಿದ್ದಾರೆ ಎಂದರು. ಜಾತ್ರಾ ಪ್ರತಿ ವರ್ಷದಂತೆ ರಂಗಪಂಚಮಿ ಶನಿವಾರ ಇರ್ತೈತಿ. ಜಾತ್ರೆ ದನಗಳ ಜಾತ್ರೆ ಇರ್ತೈತಿ. ಪ್ರತ್ಯೇಕ ವರ್ಷದಂತೆ ಇವತ್ತು ಮಹಾಪ್ರಸಾದ ಇರ್ತೈತಿ. ದೇವ್ಯದ ದನಗಳ ವ್ಯಾಪಾರ ಪ್ರತ್ಯೇಕ ವರ್ಷದಂತೆ ಈ ವರ್ಷ ಭೀ 10 ದನಗಳು ಕೂಡಿದಾವು. ಜಾತ್ರೆಗೆ ಬಂದ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಜಾತ್ರೆ ವತಿಯಿಂದ, ಜಾತ್ರೆ ಕಮಿಟಿ ವತಿಯಿಂದ, ಊರ ವತಿಯಿಂದ ಅವ್ರ ಧನ್ಯವಾದಗಳು ಹೇಳ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷ ಜರ ಜಾತ್ರಾ ಹೆಚ್ಚು ಕೂಡಿಕೆ, ಅಂಗಡಿಗಳು ಹೆಚ್ಚು ಬಂದವು. ಜಾತ್ರೆ ಪ್ರತಿ ವರ್ಷದಂತೆ ಏನೇನು ಐತ್ರಿ ಏನೇನು ಕಾರ್ಯಕ್ರಮ ಪಾಲಕಿ ಮೆರವಣಿಗೆ ಇರ್ತಿತ್ತು. ಪ್ರತಿ ವರ್ಷದಂತೆ ಪಾಲಕಿ ಮೆರವಣಿಗೆ, ದೇವಿ ಶಾಂತ ರೀತಿಯಿಂದ ಪಾಲಕಿ ಮೆರವಣಿಗೆ ಆಗಿರ್ತದೆ. ಇದೆಲ್ಲ ಉತ್ಸವ ಜೋರಾಗಿತ್ತು. ಸುಗಂಧ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ, ಸೌದತ್ತಿ ಗ್ರಾಮದ ಸುಗಂಧ ದೇವಿ ಜಾತ್ರಾ ಇವತ್ತಿನ ದಿವಸ ಪ್ರಾರಂಭ ಆಗಿದೆ. ಸುಮಾರು 5 ದಿನ ಜಾತ್ರೆ ನಡೆಸ್ತಾರೆ ಪ್ರತಿ ವರ್ಷ.
ಈ ವರ್ಷ ರಂಗಪಂಚಮಿ ದಿವಸ ಜಾತ್ರೆ ಯುವತಿ ಇರುತ್ತದೆ. ಮೊದಲನೇದಾಗಿ ಮಂಟಮರಾಜ ಮಠದಿಂದ ಸುಗಂಧದೇವಿ ಗುಡಿವರೆಗೆ ಪಲ್ಲಕ್ಕಿ ಉತ್ಸವ ಬರುತ್ತದೆ. ಬಣ್ಣ ಆಡ್ಕೊಂತ ಪಲ್ಲಕ್ಕಿ ಉತ್ಸವ ಅಂತ ತರುತ್ತಾರೆ. ಅದಾದ ನಂತರ ಉಡಿ ತುಂಬೋ ಕಾರ್ಯಕ್ರಮ ಇರ್ತದೆ. ಮುಂದೆ ಜಾತ್ರೆಯಲ್ಲಿ ಈ ವರ್ಷ ಪ್ರತಿ ವರ್ಷವೂ ಕೂಡ ಕುದುರೆ ಶರ್ತಿ, ಗಾಡಿ ಶರ್ತಿ, ದಂಗೆ ನಿಕಾಲಿ ಕುಸ್ತಿ ಹಾಗೂ ವಿಭಿನ್ನ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಲಾಗಿದೆ. ಅದೇ ರೀತಿ ನಾಟಕ ಕೂಡ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ನಾಟಕ ಕೂಡ ಜಾತ್ರೆಗೆ ಬಂದಿದೆ. ಪ್ರತಿ ವರ್ಷ ಸುಮಾರು 2,000ರಿಂದ 3,000 ಜನಕ್ಕೆ ಅನ್ನ ಪ್ರಸಾದ ಮಾಡಿರ್ತೀವಿ. ಅದು ಕೂಡ ಈಗ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಶಿವಶಂಕರ ಮಹಾಸ್ವಾಮಿ ಹಸ್ತದಿಂದ ಅನ್ನ ಪ್ರಸಾದವನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿ ಪ್ರತಿ ವರ್ಷ ಕೂಡ ಜಾತ್ರೆ ಇಂಪ್ರೂವ್ಮೆಂಟ್ ಇದೆ. ಆದರೆ ಒಂದೇನ ಈಗ ನಮ್ಮ ಜನಗಳ ಜಾತ್ರೆ ಇರೋದ್ರಿಂದ ದನಗಳು ಸ್ವಲ್ಪ ಕಡಿಮೆ ಇದಾವೆ. ಆದರೆ ಜನರ ಜಾತ್ರೆ ಕೂಡ ಹೆಚ್ಚಾಗ್ತಾ ಇದೆ. ಅದಕ್ಕೇನು ಇದನ್ನೆಲ್ಲ ಅದೇ ರೀತಿ ನಾವು ಕಮಿಟಿಯವರು ಕೂಡ ಉತ್ತಮ ರೀತಿ ವ್ಯವಸ್ಥೆ ಮಾಡಿದರು. ರೋಡ್ ಆಗಲಿ, ಲೈಟ್ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ. ಅದೇ ರೀತಿ ಕೃಷ್ಣಾ ನದಿ ನೀರು ಕೂಡ ಇದೆ. ಈ ವರ್ಷ ಹೋದ ವರ್ಷ ನೀರು ಇದ್ದಿದ್ದಿಲ್ಲ. ಈ ವರ್ಷ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ. ಇದರಿಂದ ಯಾವುದೇ ರೀತಿ ಅನಾನುಕೂಲಗಳಿಲ್ಲ. ತಾಲೂಕು ಪೊಲೀಸ್ ಮಂಡಳಿ ಕೂಡ ನಮಗೆ ಒಳ್ಳೆಯ ರೀತಿಯ ಸಂರಕ್ಷಣೆ, ಪ್ರೊಟೆಕ್ಷನ್, ಟ್ರಾಫಿಕ್ ಕಂಟ್ರೋಲ್ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಹಾಗೂ ಈ ಜಾತ್ರೆಗೆ ಬಂದಂಥ ಎಲ್ಲ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಪರವೂರಿಂದ ಬಂದಂಥವ್ರಿಗೂ ನಮ್ಮ ಕಮಿಟಿ ವತಿಯಿಂದ ಹಾಗೂ ಗ್ರಾಮ ಪಂಚಾಯತಿ ಸವದತ್ತಿ ಗ್ರಾಮಸ್ಥರ ವತಿಯಿಂದ ಅವರಿಗೆಲ್ಲ ಅಭಿನಂದನೆ ತಿಳಿಸ್ತೇವೆ. ಎಲ್ಲರಿಗೂ ನಮಸ್ಕಾರ. ಇದು ಮಹಾಭಾರತ ಕಾಲದಿಂದ ಬಂದಂಥ ಇತಿಹಾಸವುಳ್ಳಂಥ ಸುಗಂಧದೇವಿ ದೇವರಿಗೆ ವ್ಯಾಸಮುನಿ ಮಹಾರಾಜರವರ ಒಂದು ಪ್ರೇರಣೆಯಿಂದ ಹಾಗೂ ವ್ಯಾಸಮುನಿ ಮಹಾರಾಜರವರ ಇಲ್ಲಿ ಮಹಾಭಾರತ ಕಾಲದಾಗ ಬಂದು ಹೋದಂಥ ಪುಣ್ಯ ಸ್ಥಳ ಇದೆ. ಅದಕ್ಕೆ ಇಷ್ಟೊಂದು ಖ್ಯಾತಿ ಪಡೆದಿದೆ. ಇದು 70ನೇ ವರ್ಷ ಜಾತ್ರೆ ಕೂಡ ಇದೆ. 70ನೇ ವರ್ಷ ಗ್ರಾಮ ದೇವತೆ ಆದ ಶ್ರೀ ಸುಗಂಧಾದೇವಿ ಜಾತ್ರೆ ನಿಮಿತ್ತ ಅಂತಾರಾಷ್ಟ್ರೀಯ ಕುಸ್ತಿಗಳನ್ನು ಪಂದ್ಯಗಳು ಪ್ರಪ್ರಥಮವಾಗಿ ನೇಮಿಸಿದೆವು. ಇದರ ಪ್ರಥಮ ಬಹುಮಾನವನ್ನು ಸತೀಶ್ ಜಾರಕಿಹೊಳಿ ಅವರು, ಹಾಗೂ 2ನೇ ಬಹುಮಾನ ಮಹಾವೀರ್ ಮೋತಿ ಅವರು, 3ನೇ ಬಹುಮಾನ ಜಯಸಿಂಗ್ ಸರ್ ಅವರು ಇದೆಲ್ಲ ಕಡೆಯಿಂದ ಇದನ್ನು ಮಾಡಿ ಇದು ಪ್ರಥಮ ಬಾರಿಗೆ ಒಂದು ನಮ್ಮಲ್ಲಿ ಏನಾಗೈತಿ ಕುಸ್ತಿ ಪಂದ್ಯಾವಳಿಗಳೇ ನಶಿಸಿ ಹೊಂಟಿದವು. ಆದ ಕಾರಣ ಎಲ್ಲ ಮೊಬೈಲ್ದಾಗ ಅದು ನೋಡ್ಕೋತ ಜನ ಇದು ಮಾಡ್ಕಾರ ಒಂದು ಏನೋ ಒಂದು ಮಾಡ್ಬೇಕಂತೇಳಿ ನಾವು ಈ ಸಲ ಮಾಡ್ಬೇಕಂತೇಳಿ ಕುಸ್ತಿ ಮಾಡಿದೀವಿ ರೀ. ಇದು ಹರಿಯಾಣ, ನೇಪಾಳ, ಕೋಲ್ಹಾಪುರ, ಸೋಲಾಪುರ ಈ ಕಡೆಯಿಂದ ಎಲ್ಲ ಕುಸ್ತಿಪಟುಗಳು ಬರ್ತಾ ಇದ್ದಾರೆ. ಬಹುಮಾನ 1ನೇ ಬಹುಮಾನ 2 ಲಕ್ಷ ಮಾಡಿ ಇಟ್ಟಿದ್ದೇವೆ ರೀ. 2ನೇ ಬಹುಮಾನ 1,50,000, 3ನೇ ಬಹುಮಾನ 75,000, 4ನೇದು 50,000, 5ನೇದು 35,000. ಸರ್ ಎಷ್ಟನೇ ವರ್ಷದ ಕುಸ್ತಿ ಪಂದ್ಯಾವಳಿ ಸರ್? ಇದು ಫಸ್ಟ್ ವರ್ಷ ಇಟ್ಟಿದ್ದೇವೆ. ಎಷ್ಟು ಜನ ಬರ್ಬೋದು ರೀ? ನಮ್ಮಲ್ಲಿ ಈಗ ಒಂದು 35 ಜನ ಕುಸ್ತಿಪಟುಗಳನ್ನು ಇದು ಮಾಡಿದೆ ಜೋಡಿ. 35 ಜೋಡಿ. ಯಾವ ರಾಷ್ಟ್ರದಿಂದ ಬರ್ತದೆ? ಈಗ ನೇಪಾಳದಿಂದ ಬರ್ತಾ ಇದ್ದಾರೆ. ಆಮೇಲೆ ಕೋಲ್ಹಾಪುರ, ಆಮೇಲೆ ಹರಿಯಾಣ, ದೇವಥಾಪ ಬರ್ತಾ ಇದ್ದಾರೆ. ಹಾಂ, 2ನೇ ಬಹುಮಾನ ಅವ್ರದ್ದು ಇಟ್ಟಿದ್ದೇವೆ. ಮೌಲಿ ಜಮದಾಡ್ ಅವ್ರು ಬರ್ತಾ ಇದ್ದಾರೆ. ಪೈಲಾ ಕುಸ್ತಿ. ಈ ಸಂದರ್ಭ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಈ ಸಲ ಫಸ್ಟ್ ಟೈಮ್ ಇಟ್ಟಿದ್ದೆವು. ಮುಂದಿನ ಸಲ ಮತ್ತೆ ಜಾಸ್ತಿ ಮಾಡಿರ್ಬೇಕಂತ ಇದು ಮಾಡಿದೆವು. ಎಲ್ಲ ಭಕ್ತಾದಿಗಳು ಬಂದು, ಕುಸ್ತಿ ಅಭಿಮಾನಿಗಳು ಬಂದು ಇದಕ್ಕೆ ಒಂದು ಪ್ರೋತ್ಸಾಹ ಮಾಡಿ ವೀಕ್ಷಣೆ ಮಾಡಿ ಕೈಸಿಂದ ಇದು ಮಾಡ್ಬೇಕಂತೇಳಿ ನಾವು ತಮ್ಮ ನಿರೀಕ್ಷೆ ಏನು? ಎಷ್ಟು ಜನ ಕೂಡ ಬಂದು ನಿರೀಕ್ಷೆ ಐತಿ? ನಮ್ಮ ನಿರೀಕ್ಷೆ ಒಂದು 10,000ದಿಂದ ಜಾಸ್ತಿ ಕೊಡ್ತೀವಿ ಅಂತೇಳಿ ನಮ್ದು ನಿರೀಕ್ಷೆ ಐತ್ರಿ. ಹೊರಗಿಂದ ಎಲ್ಲ ನೋಡಿದ ಹೆಚ್ಚಿಗೆ ಅಂತಂದ್ರೆ ಆದ್ರೆ ನಮ್ಮದ್ರೆ ಒಂದು 10,000 ಜನ ಕೊಡ್ಬೇಕಂತ ಹೇಳಿ. ಸರ್ ಇದು ಯಾವರಿಂದ ಯಾವ ಟೈಮಿಂಗ್ ಸರ್? 3 ಗಂಟೆ 22 ತಾರೀಕು 3 ಗಂಟೆಗೆ ಇಟ್ಟಿದ್ದೇವೆ ರೀ. ಆಮೇಲೆ 3 ಗಂಟೆಯಿಂದ ಸ್ಟಾರ್ಟ್. ದನಗಳಿಗೆ ಏನು ಮೇನ್ ಇಷ್ಟ ಮಾಡಿದ್ರೆ? ದನಗಳಿಗೆ ನಮ್ಮ ಮಾಯೂರನ್ನ ಮೋಹಿತಿ ಅಭಿಮಾನಿ ಬಳಗದಿಂದ ನಾವು ವರ್ಷ ಏನಾಕೈತಿ ಜಾತ್ರೆ ದನಗಳು ಕಡಿಮೆ ಹಾಕದವ್ರೆ. ಆ ದೃಷ್ಟಿ ಇಟ್ಕೊಂಡು ದನಗಳಿಗೆ ಮೇವಿನ ವ್ಯವಸ್ಥೆ ಮಾಡಿದ್ವಿ. ನಾಳೆ 12 ಗಂಟೆಗೆ ನಾವು ಎಷ್ಟು ಜನ ದನಗಳಿಗೆ ಒಂದು ವ್ಯವಸ್ಥೆ ಮಾಡಿದಾಗ ಎಲ್ಲ ದನಗಳಿಗೆ ಕೊಡ್ಬೇಕಂದ್ರೆ. ಬಾಣಹಳ್ಳಿಯಲ್ಲಿ ವಿಜೃಂಭಣೆಯಿಂದ ನಡೆದ ಸತ್ಯ ದೇವತೆ ಕೊಂಡೋತ್ಸವ. ಕೊಳಕದಲ್ಲಿ ತುಂಬಿದ ಕೆಂಡವನ್ನ ಬಾಳೆ ಎಲೆಗೆ ಹಾಕುವುದು ಈ ಹಬ್ಬದ ವಿಶೇಷ. ಚಾಮರಾಜನಗರ ತಾಲೂಕಿನ ಬಾಣಹಳ್ಳಿ ಗ್ರಾಮದಲ್ಲಿ ಸತ್ಯ ದೇವತೆ ಕೊಂಡೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಸತ್ಯ ದೇವತೆ ವಿಗ್ರಹ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಡೋಲು ವಾದ್ಯಗಳ ಸಮೇತ ಮೆರವಣಿಗೆ ಮುಖಾಂತರ ಸಾಗಿ ಸತ್ಯ ದೇವಸ್ಥಾನ ಮುಂಭಾಗದಲ್ಲಿ ಹಾಕಲಾದ ಕೊಂಡವನ್ನ ಭಕ್ತರು ಹಾಯ್ದರು.
ಕೊಳಗದಲ್ಲಿ ತುಂಬಿದ್ದ ಕೆಂಡವನ್ನ ಬಾಳೆ ಎಲೆಗೆ ಹಾಕುವುದು ಈ ಹಬ್ಬದ ವಿಶೇಷ. ಕೊಂಡೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ರಾಜ್ಯದ ನಾನಾ ಕಡೆಗಳಿಂದ ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಪೊಮ್ಮ ನಂಜುಂಡ ನಾಯಕ್, NKS TV4 ನ್ಯೂಸ್, ಚಾಮರಾಜನಗರ. ಮಾರ್ಚ್ 21ರಂದು ಅದ್ದೂರಿ ರಸಮಂಜರಿ ಕಾರ್ಯಕ್ರಮ. ಸುರೇಶ್ ನಾಗ್. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಮಾರ್ಚ್ 21 ಶುಕ್ರವಾರರಂದು ನಡೆಯುವ ಕಾಮಾಕ್ಷಾಂಬಾ ಸಮೇತ ಶ್ರೀ ದಿವ್ಯಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಅದ್ದೂರಿ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಗ್ರಾಮದ ತೆರಿನ ಬೀದಿಯಲ್ಲಿ ಅಂದು ಸಂಜೆ 6ಕ್ಕೆ ಕಾರ್ಯಕ್ರಮ ಆರಂಭವಾಗಲಿದೆ. ಮೈಸೂರಿನ ಡಾಕ್ಟರ್ ವಿಷ್ಣುವರ್ಧನ್ ಮ್ಯೂಸಿಕಲ್ ಗ್ರೂಪ್ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ವಿಶೇಷ ಆಕರ್ಷಣೆಯಾಗಿ ಡಿಕೆಡಿ ಖ್ಯಾತಿಯ ಮಿಮಿಕ್ರಿ ಗೋಪಿ ಭಾಗವಹಿಸಿ ನಗೆ ಚಟ್ಟಾಕಿ ಮೂಲಕ ರಂಜಿಸಲಿದ್ದಾರೆ. ಹರದನಹಳ್ಳಿ ಮತ್ತು ಬಂಡಿಗೆರೆ ಗ್ರಾಮದ ಎಲ್ಲ ಕೋಮಿನ ಯಜಮಾನರುಗಳು ಮತ್ತು ದಿವ್ಯಲಿಂಗೇಶ್ವರ ದೇವಸ್ಥಾನದ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಮುಖಂಡರು, ಸ್ತ್ರೀ ಸಂಘದ ಎಲ್ಲ ಪದಾಧಿಕಾರಿಗಳು, ಪುರುಷ ಸ್ವಸಹಾಯ ಸಂಘದ ಎಲ್ಲ ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಊರಿನ ಗ್ರಾಮಸ್ಥರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಜನಪದ ಕಲಾವಿದ ಸುರೇಶ್ ನಾಗ್ ಪ್ರಕಟಣೆಯಲ್ಲಿ ಮನವಿ ಮಾಡಿದರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿಮಿಕ್ರಿ ಗೋಪಿ ಮಾತಾಡ್ತಾ ಇದ್ದೀನಿ. ಆತ್ಮೀಯರೇ, ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿ ಮತ್ತು ಬಂಡಿಗೆರೆ ಗ್ರಾಮಸ್ಥರಿಂದ ಇದೇ ಮಾರ್ಚ್ 21ನೇ ತಾರೀಕು ಕಾಮಾಕ್ಷಾಂಬಾ ಸಮೇತ ಶ್ರೀ ದಿವ್ಯಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಆಗ್ತಾ ಇದೆ. ಊರಿನ ಜಾತ್ರೆ ನಡೀತಾ ಇದೆ. ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮ್ಯೂಸಿಕಲ್ ನೈಟ್ JP ನಗರ ಮೈಸೂರು ವತಿಯಿಂದ ಆರ್ಕೆಸ್ಟ್ರಾ ವಾದ್ಯಗೋಷ್ಠಿ ಇರುತ್ತೆ, ಸಾಂಸ್ಕೃತಿಕ ರಸಮಂಜರಿ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಹರದನಹಳ್ಳಿಯ ನನ್ನ ಸಹೋದರರಾಗಿರ್ತಕ್ಕಂಥ ಸುರೇಶ್ ನಾಗ್ ಅಣ್ಣವರು ಆಹ್ವಾನ ಮಾಡಿದ್ದಾರೆ, ಜನಪದ ಪರಿಷತ್ ಅಧ್ಯಕ್ಷರು. ಈ ಒಂದು ಕಾರ್ಯಕ್ರಮಕ್ಕೆ ಇದೇ ಮಾರ್ಚ್ 21ನೇ ತಾರೀಕು ನಾನು ತೇರಿನ ಬೀದಿ ಸಂಜೆ 6 ಗಂಟೆಗೆ ತೇರಿನ ಬೀದಿ ಹರದನಹಳ್ಳಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ. ಎಲ್ಲರೂ ಬನ್ನಿ, ನಮ್ಮ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಹಾಗೆಯೇ ಒಂದಷ್ಟು ನಗೋಣ, ಗಾನ, ಗಾಯನ, ಹಾಸ್ಯ ಎಲ್ಲವೂ ನಿಮಗಾಗಿ. ಇಡೀ ತಂಡ ನಿಮ್ಮನ್ನು ಅನಿಸುತ್ತೆ. ಎಲ್ಲರೂ ಬನ್ನಿ, ಈ ಒಂದು ಕಾಮಾಕ್ಷಾಂಬಾ ಶ್ರೀ ದಿವ್ಯಲಿಂಗೇಶ್ವರ ಮಹಾಸ್ವಾಮಿ ಬ್ರಹ್ಮರಥೋತ್ಸವನ ಯಶಸ್ವಿಗೊಳಿಸೋಣ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಿರಲ್ಲ. ನಾನು ನಿಮ್ಮ ಮಿಮಿಕ್ರಿ ಗೋಪಿ. ಧನ್ಯವಾದಗಳು. ಅವಿಶ್ವಾಸ ನಿರ್ಣಯ ಸಭೆಗೆ ಅಧಿಕಾರಿಗಳೇ ನಾಪತ್ತೆ. ಚಿಂತಾಮಣಿ ತಾಲೂಕಿನ ವೈಜಾಕೂರು ಗ್ರಾಮದಲ್ಲಿ ಇರುವ ಸೊಸೈಟಿ ಕಚೇರಿಯಲ್ಲಿ ಘಟನೆ. ಈ ವೇಳೆ ಸುದ್ದಿಗಾರರೊಂದಿಗೆ ವೈಜಾಕೂರು ಗ್ರಾಮದಲ್ಲಿ ಇರುವ ಸೊಸೈಟಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗಾರರೊಂದಿಗೆ ಮಾತನಾಡಿದ ಸೊಸೈಟಿ ನಿರ್ದೇಶಕರು, ಈಗಿನ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ 6 ತಿಂಗಳು ಕಳೆಯುತ್ತಾ ಬಂದಿದ್ದರೂ ಇದುವರೆಗೂ ಈ ಬಗ್ಗೆ ಯಾವುದೇ ಗಮನ ನೀಡದ ಅಧಿಕಾರಿಗಳು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಮುಂದಾಗದ ಹಿನ್ನೆಲೆಯಲ್ಲಿ 3-4 ಬಾರಿ ಮನವಿಗಳನ್ನು ಸಲ್ಲಿಸಿದ್ದೆವು. ಅದರಂತೆ ಇಂದು ಅಂದರೆ 19/3/2025 ಮಧ್ಯಾಹ್ನ 12 ಗಂಟೆಗೆ ಕಚೇರಿಗೆ ಆಗಮಿಸಿ ಅವಿಶ್ವಾಸವನ್ನು ಮಂಡಿಸಬಹುದೆಂಬ ಮಾಹಿತಿಯನ್ನು ನೋಟಿಸಿನ ಸಮೇತ ನಮಗೆ ತಿಳಿಸಿರುತ್ತಾರೆ. ಆದರೆ ಈಗ 2 ಗಂಟೆ ಸಮಯವಾದರೂ ಯಾವುದೇ ಅಧಿಕಾರಿಗಳು ಆಗಮಿಸಿಲ್ಲವೆಂದು ನಿರ್ದೇಶಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಕಾರಣಿಗಳ ಕೈಗೊಂಬೆಗಳಾಗಿರುವ ಅಧಿಕಾರಿಗಳು ಏನಾದರೂ ಸೊಸೈಟಿಯ ಅಭಿವೃದ್ಧಿಗೆ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಮುಂದಾಗಬೇಕೆಂದು ನಿರ್ದೇಶಕರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ವರದಿ ರವಿಕುಮಾರ್, NKS TV4, ಚಿಂತಾಮಣಿ. ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ವೈಜಕೂರು. ಇದು ಏನಾಗಿತ್ತು ಅಂದರೆ 7/10/2024
ನಾವು ಒಂದು ಕೋರಮ್ ರೆಡಿ ಮಾಡಿಕೊಟ್ವಿ ಅಧ್ಯಕ್ಷರ ವಿರುದ್ಧವಾಗಿ. ಅವಿರೋಧ ತರ್ರಿ ಅಧ್ಯಕ್ಷರು ನಮಗೆ ಇಷ್ಟ ಆಗಲಿಲ್ಲ. 7/10/2024 ಮೋಸ್ಟ್ಲಿ ಎಷ್ಟು ದಿವಸ ಆಯಿತು? 6 ತಿಂಗಳಾಯಿತು. ಒಂದು ಸಂಘ ಸಂಸ್ಥೆಗೆ ಅಧ್ಯಕ್ಷರ ಬದಲಾವಣೆ ಇಷ್ಟು ಕಾಲಾವಕಾಶ ಇದರಲ್ಲಿಲ್ಲ, ಬೈಲಾದಲ್ಲಿಲ್ಲ. ಇದೊಂದು ನೆಗ್ಲೆಕ್ಟ್ ಮಾಡೋದು ವಿನಾಕಾರಣ. ಇನ್ನೊಂದು ಕೇಳಿದ್ರು ಲೆಟ್ರು ಕಾಲ ಕಳೆಯೋದಕ್ಕೆ. ಯಾವಾಗ? 26/12 ಇದು 2ನೇ ಅರ್ಜಿ. ಅದಾದ ಮೇಲೆ ಇನ್ನೂ ಒಂದು ಮಾಡೋದು. ಇದನ್ನು ಕೇಳಿದ ಮೇಲೆ ಇನ್ನೂ ಒಂದು ಮಾಡೋದು. ನಿಮ್ಮ ಡೈರೆಕ್ಟರ್ಗಳು ಎಷ್ಟು ಜನ ಇದ್ದೀರಿ ಆಫೀಸಿಗೆ ಬರ್ರಿ ಅಂತ. ನೋಡ್ರಿ ಇಲ್ಲಿ ಬೋರ್ಡ್ ಕಾಣ್ತಿದೆ, ಅವ್ರ ಆಫೀಸ್ ಐತಿ, ಕಾಣ್ತಿದ್ಯಾ? ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ನಾವು ಮಾಡಿದಾಗ ಆಮೇಲೆ ಡಿಲೇ ಮಾಡಿದ್ರು. ಇದು 1 ತಿಂಗಳ ತಗೊಂತ ಟೈಮ್. ಆಮೇಲೆ ಏನು ಮಾಡಿದ್ರು, ಇಬ್ಬರಿಗೆ CEO ಇಬ್ಬರಿಗೆ ಹಾಕಿದ್ರು ಲೆಟ್ರು. ಅವರು ವಾಪಸ್ ಹಾಕಿದ್ರು 1 ತಿಂಗಳ ಬಿಟ್ಟು. ಅದಾದಮೇಲೆ ಇನ್ನೊಬ್ರಿಗೆ ಹಾಕಿದ್ರು, ಅವರು 1 ತಿಂಗಳ ಬಿಟ್ಟು ವಾಪಸ್ ಹಾಕಿದ್ರು. ನಾವು ಮಾಡಲ್ಲ, ನೀವು ಯಾರಿಗಾದ್ರೂ ಕೊಟ್ಕೊಳ್ಳಿ. ಆಮೇಲೆ ನಾವು ಇನ್ನೂ ಒಂದು ಸಾರಿ ಆಫೀಸ್ಗೆ ಹೋಗಿ ಇನ್ನೂ ಒಂದು ಲೆಟ್ರ್ ಕೊಟ್ವಿ. ಕೊಟ್ಟಾಗ ಅವ್ರ ಆಫೀಸಲ್ಲಿ ಇನ್ನೊಬ್ರಿಗೆ ಹಾಕಿದ್ರು, ಭವ್ಯ ಅನ್ನೋರಿಗೆ. ಯಾವಾಗ ಇದು ಹಾಕಿದ್ದು? 3/3/2025. 25ರಲ್ಲಿ ನಮಗೊಂದು ನೋಟಿಸ್ ಹಾಕಿದ್ರು. 19/3/25 ಇವತ್ತಿನ ದಿನಾಂಕಕ್ಕೆ ನಮಗೆ ನೋಟಿಸ್ ಹಾಕಿದ್ರು. 12 ಗಂಟೆಗೆ ನೀವು ಆಫೀಸ್ಗೆ ಹಾಜರಾಗಿ ಅವಿಶ್ವಾಸ ಮಂಡನೆ ಮಾಡಿರಿ ಅಂತ. ನಾವು 12 ಗಂಟೆಗೆ ಆಫೀಸ್ಗೆ ಬಂದ್ವಿ. ಇವಾಗ ಸುಮಾರು ಎಷ್ಟಾಗಿರುತ್ತೆ ಟೈಮು? 2:10 ಇದುವರೆಗೂ ಯಾವ ಆಫೀಸಲ್ಲೂ ಬಂದಿಲ್ಲ. ವಿನಾಕಾರಣ ನಮಗೆ ತೊಂದರೆ ಕೊಡೋದಕ್ಕಂತಾನೆ ಈ ಆಫೀಸಲ್ಲಿ ಹುಟ್ಟಿದ್ದಾರೆ. ಇದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಾ? ನಾವು ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಎಲ್ಲ ಡೈರೆಕ್ಟರ್ಗಳು ನಾವು ಫೋನ್ ಮಾಡಿದ್ವಿ. ನಿಮ್ಮ ನಂಬರ್ ಬೇಕಾದ್ರೆ ನೋಡ್ರಿ, ಕೊಡ್ತೀವಿ. ಈಗ ಟೋಟಲ್ ಆಗಿ ಎಷ್ಟು ಮೆಂಬರ್ಗಳಿದ್ದೀರಾ? 8 ಜನ ಇದ್ದೀರಾ. ಇಲ್ಲಿ ನಮ್ಮ ಸಂಘ ಸಂಸ್ಥೆನಾಗ ಒಟ್ಟು 12 ಜನ ಇದ್ವಿ. 12 ಜನದಲ್ಲಿ 9 ಜನ ಅಂತ ಹೇಳಿ ಒಬ್ಬರೇನೋ ಕಾರಣಾಂತರದಿಂದ ಹಾಸ್ಪಿಟಲ್ ಬಂದಿದ್ದಾರೆ. ಕಾರಣಾಂತರ ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಅವ್ರು ಬರೋಕ್ಕಾಗಲಿಲ್ಲ. 8 ಜನ ನಾವು ಅಲ್ಲಿ ಆಫೀಸ್ಗೆ ಹೋಗಿದ್ವಿ, ಆ 8 ಜನ ಇಲ್ಲಿದ್ವಿ. ಈ ಬೈಲಾ ಪ್ರಕಾರ ಏನಿದೆ ಅಂದರೆ 3ನೇ 2 ಭಾಗ ಅವಿಶ್ವಾಸಕ್ಕೆ ಬರ್ತಕ್ಕಂಥ ಸದಸ್ಯರು ನಾವಿದ್ದೀವಿ. ಇದನ್ನು ತಪ್ಪಿಸೋದಕ್ಕೆ ವಿನಾಕಾರಣ ಇವತ್ತವರು ಆಫೀಸ್ಗೆ ಬರ್ದೇನೆ, ಫೋನ್ ರಿಸೀವ್ ಮಾಡ್ದೇನೆ. ನೋಡಿ ಇಲ್ಲಿದೆ ನೋಡಿ ಅವ್ರ ನಂಬರ್. ಕಾಲ್ ಮಾಡಿದ್ದೀನಿ, ಕಾಲ್ ತೆಗಿತಾರೆ. ಈಗ ಟೋಟಲ್ ಆಗಿ ಅಧಿಕಾರಿಗಳ ಮೇಲೆ ಏನಕ್ಕೆ ಹೇಳಕ್ ಬಯಸ್ತೀರಾ? ಅಧಿಕಾರಿಗಳು ನಿರ್ಲಕ್ಷ್ಯ, ರಾಜಕೀಯ ಗುಲಾಮರಾಗಿದ್ದಾರೆ. ಅಫ್ಷಿಯಲ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಗುಲಾಮರಾಗಿ ಕೆಲಸ ಮಾಡ್ತಿದ್ದಾರೆ. ಒಂದು ಸಂಘ ಸಂಸ್ಥೆನ ಈ ಮಟ್ಟಕ್ಕೆ ತಗೊಂಡೋದ್ರೆ ಇಲ್ಲಿ ರೈತಾಪಿ ವರ್ಗದವ್ರು ಏನ್ ಮಾಡ್ಬೇಕು ಅಂತ ಇಲ್ಲಿ ನಮ್ಮಲ್ಲಿ ಮಟ್ಟದವ್ರು ಇದ್ದಾರೆ. ಕೆಸಿಸಿ ಅಜ್ಜಿ ಬಂದು 70 ವರ್ಷ ಕೆಸಿಸಿ ಲೋನು ಸುಮಾರು ಕೊಟ್ಟಿದ್ದೀವಿ ನಾವು ತಿಂಗಳ ಒಂದ್ಸಾರಿ ನೀವು ಅಲ್ಲಿ ಮಾಡಿದ್ರೇನೆ, ಇಲ್ಲ ಅಂತಂದ್ರೆ ರೈತರಿಗೆ ತೊಂದರೆ ಆಗುತ್ತೆ. ಇವ್ರು ನಮ್ಗೆ ವಿನಾಕಾರಣ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ರು. ರೈತರ ಕಷ್ಟ ಯಾರು ತೀರ್ಸೋರು? ಇವ್ರು ಅಫ್ಷಿಯಲ್ಲೇ ಆಗಿದ್ರೆ, ರೈತರ ಬಗ್ಗೆ ಕಾಳಜಿನೇ ಇದ್ದಿದ್ರೆ ಯಾಕೆ ಬರ್ತಾ ಇರಲಿಲ್ಲ ಇವತ್ತು ಆಫೀಸ್ಗೆ? ರಾಜಕೀಯ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೇನು ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಮನೆಗೆ ಹೋಗ್ಲಿ. ಇವರೆಲ್ಲ ಸಾವಿರಾರು ಜನ ಇದ್ದಾರೆ ಅಫ್ಷಿಯಲ್, ಯಾರೋ ಅವ್ರು ಬಂದು ಮಾಡ್ತಾರೆ. ಯೋಗ್ಯತೆ ಇದ್ರೆ ಮಾಡ್ಬೇಕು, ಇಲ್ಲ ಮನೆಯಲ್ಲಿ ಹೋಗಿ ಆರಾಮಾಗಿರ್ಬೇಕು. ಭಯ ಏನು ಭಯ ಇದ್ರೆ ಮನೆಯಲ್ಲಿ ಇರ್ಲಿ, ಕೆಲ್ಸಕ್ಕೆ ಯಾಕೆ ಬರ್ತಾರೆ? ಈಗ ಭಯ ಅಂತ ಯಾರನ್ನ ಭಯ ಇಲ್ಲಿ ಏನಾಗಿ ಮಾಡ್ಬಿಡ್ತಾರೆ, ಏನಾಗ್ಬಿಡ್ತದೆ, ಏನ್ ಮಾಡ್ಬಿಡ್ತಾರೆ? ಫೋನ್ ತೆಗೆದು ಮಾತಾಡಿದ್ರ ನಿಮ್ಗೆ? ಫೋನಲ್ಲಿ ಮಾತಾಡಿದ್ರ? ಇಲ್ಲ ಸರ್, ಅಟೆಂಡೇ ಮಾಡಿಲ್ಲ. ಎಲ್ಲರೂ ಮಾಡಿದ್ದೀವಿ, ಅಟೆಂಡ್ ಮಾಡಿಲ್ಲ. ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರ ಅವಿಶ್ವಾಸ ಯಾಕೆ ತಂದಿದ್ದೀವಿ ಅಂದ್ರೆ ಸುಮಾರು ನಮಗೆ 2.5 ವರ್ಷ ಆಯ್ತು. ನಾವು ಬೀದರ್ನಲ್ಲಿ ಇಂದು ಭೀಕರ ಘಟನೆಯೊಂದು ಸಂಭವಿಸಿದ್ದು, ಚಲಿಸುತ್ತಿದ್ದ ಸರ್ಕಾರಿ ಬಸ್ಸಿಗೆ ಏಕಾಏಕಿ ಹೊತ್ತಿ ಹೊಡೆದಿದೆ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಹೊತ್ತಿ ಹೊಡೆದ ಘಟನೆ ಬುಧವಾರ ಮಾರ್ಚ್ 19ರಂದು ಮಧ್ಯಾಹ್ನ ನಡೆದಿದೆ.
ಘಟನೆಯಲ್ಲಿ 25ಕ್ಕೂ ಹೆಚ್ಚು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಬೀದರ್ನಿಂದ ಔರದ್ ಕಡೆಗೆ ಬರುತ್ತಿದ್ದ ಔರದ ಘಟಕದ ಬಸ್ ಸಂಖ್ಯೆ KA 381033ನ ಎಂಜಿನ್ನಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಬಸ್ ಘಟಕದ ವ್ಯವಸ್ಥಾಪಕ ರಾಜೇಂದ್ರ ಹಾಗೂ ಸಂಧಾಪುರ PSI ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ವರದಿ ವೇದಮೂರ್ತಿ, NKS TV4. ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆಗೊಳಿಸುವಂತೆ ಕಲಾಪದಲ್ಲಿ ಒತ್ತಾಯಿಸಿದ ಶಾಸಕ ಟಿ ರಘುಮೂರ್ತಿ. ಮಧ್ಯ ಕರ್ನಾಟಕದ ಬಹುದಿನಗಳ ಬೇಡಿಕೆಯಾದ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಜಕೀಯ ತಾರತಮ್ಯ ಅನುಸರಿಸದೆ ತ್ವರಿತಗತಿಯಲ್ಲಿ ಹಣ ಬಿಡುಗಡೆಗೊಳಿಸಿ ರೈತರ ಹಿತ ಕಾಪಾಡಬೇಕು ಎಂದು ಶಾಸಕ ರಘುಮೂರ್ತಿ ವಿಧಾನಸಭೆಯ ಕಲಾಪದಲ್ಲಿ ಒತ್ತಾಯಿಸಿದ್ದಾರೆ. ಕಲಾಪದ ಪ್ರಶ್ನೋತ್ತರ ವೇಳೆಯಲ್ಲಿ ಮಾತನಾಡಿದ ಅವರು, ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಯ ಸುಮಾರು 12 ತಾಲೂಕುಗಳಿಗೆ ನೀರಾವರಿ ಸೌಲಭ್ಯ ಒದಗಲಿದ್ದು, ಈ ಯೋಜನೆಯನ್ನು ಜಾರಿಗೊಳಿಸುವಂತೆ ಸುಮಾರು 50 ವರ್ಷಗಳಿಂದ ಹೋರಾಟಗಳು ನಡೆಯುತ್ತಾ ಬಂದಿದ್ದು, 29.9 TMC ನೀರು ಹಂಚಿಕೆಯಾಗಿದ್ದು, 21.9 TMC 2.25 ಸಾವಿರ ಹೆಕ್ಟೇರ್ ಪ್ರದೇಶದ ನೀರಾವರಿಗೆ ಬಳಕೆಯಾಗಲಿದೆ. 6 TMC ನೀರು 367 ಕೆರೆಗಳನ್ನು ತುಂಬಿಸಲು ಅನುಕೂಲವಾಗಲಿದ್ದು, 21 TMC ನೀರು ವಾಣಿವಿಲಾಸ ಸಾಗರ ತುಂಬುತ್ತದೆ. ಈಗಾಗಲೇ ಯೋಜನೆಗೆ 21,500 ಕೋಟಿ ಬೇಕಾಗಿದ್ದು, 10,500 ಕೋಟಿ ಖರ್ಚಾಗಿದೆ. ಇನ್ನು 10,000 ಕೋಟಿ ಯೋಜನೆಗಾಗಿ ಬೇಕಾಗಿದ್ದು, ಕೇಂದ್ರ ಸರ್ಕಾರ 2023ರ ಬಜೆಟ್ ಮಂಡನೆ ವೇಳೆ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡಿ 5,300 ಕೋಟಿ ನೀಡುವ ಭರವಸೆ ನೀಡಿತ್ತು. ಚುನಾವಣಾ ಸಂದರ್ಭಗಳಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಜಾರಿಗೊಳಿಸುವ ಭರವಸೆಯನ್ನು ಬಿಜೆಪಿ ಪಕ್ಷ ನೀಡಿತ್ತು. ರಾಜ್ಯದಲ್ಲಿಯೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ವೇಳೆ 2,611 ಕೋಟಿ ಹನಿ ನೀರಾವರಿ ಪೂರ್ಣಗೊಳಿಸಲು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ 2028ರ ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಪೂರ್ಣಗೊಳಿಸುವ ಭರವಸೆಯನ್ನು ನೀಡಿದ್ದು, ಕೇಂದ್ರದಿಂದ ಹಣ ಬಿಡುಗಡೆಯಾಗಿಲ್ಲ ಎಂದು ಹೇಳಿದೆ. ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಣ ಬಿಡುಗಡೆಗೊಳಿಸಿ ಮಧ್ಯ ಕರ್ನಾಟಕದ ಭಾಗದ ರೈತರ ಹಿತ ಕಾಪಾಡುವಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಸಭಾಧ್ಯಕ್ಷರೇ, ನನಗೆ 25-26ನೇ ಸಾಲಿನಲ್ಲಿ ಬಜೆಟ್ ಮೇಲೆ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತೆ ನಮ್ಮ ಮುಖ್ಯಮಂತ್ರಿಗಳು ಬುದ್ಧ, ಬಸವ, ಅಂಬೇಡ್ಕರ್ ಇವರ ತತ್ವಗಳ ಆದರ್ಶಗಳಿಗೆ ಪೂರಕವಾದಂತಹ ಒಂದು ಬಜೆಟ್ ಅನ್ನ 16ನೇ ಬಾರಿ 25-26ನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹಳಷ್ಟು ವಿಷಯಗಳು ಇಲ್ಲಿ ಚರ್ಚೆ ಆಗಿದೆ. ಬಹಳಷ್ಟು ಜನ ಹಿರಿಯರು ಮಾತಾಡಿದ್ದಾರೆ, ಎಲ್ಲ ಪಕ್ಷದವರು ಮಾತನಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳ ಬಜೆಟ್ ಅನ್ನ ನಾವೆಲ್ಲರೂ ಅದು ಉತ್ತಮವಾದ ಬಜೆಟ್ ಅಂತ ಹೇಳ್ತೀವಿ. ನಾನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಕ್ಷೇತ್ರ, ನಮಗೆ ಭದ್ರಾ ಮೇಲ್ದಂಡೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಈ ಭದ್ರಾ ಮೇಲ್ದಂಡೆ ಯೋಜನೆ 4 ಜಿಲ್ಲೆಗಳಿಗೆ, ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗೆ ಸಂಬಂಧಿಸಿದಂಥ ಒಂದು 4 ಜಿಲ್ಲೆಗಳಿಗೆ ಸಂಬಂಧಿಸಿದಂಥ ಒಂದು ಯೋಜನೆ. ಈ ಯೋಜನೆಯಲ್ಲಿ ಸುಮಾರು 12 ತಾಲೂಕುಗಳು ಸೇರ್ಪಡ್ತವೆ. ಈಗಾಗಲೇ ಈ ಯೋಜನೆ ಭಾಳಷ್ಟು ಬಹುದಿನಗಳ ಬೇಡಿಕೆ, ಇದು ಭಾಳಷ್ಟು ಹೊಸದಾಗಿ ಬರ್ತಕ್ಕಂಥದ್ದೆಲ್ಲ. ಸುಮಾರು 50 ವರ್ಷಗಳಿಂದ ಈ ಯೋಜನೆ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಮತ್ತು ಬೇಡಿಕೆಗಳು ಮತ್ತು ಎಲ್ಲ ನಡೀತಾ ಇದೆ. ಇಂಥ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಈ ಒಂದು ಯೋಜನೆ, ಇದು ವಾಟರ್ ಅಲೋಕೇಶನ್ ಸುಮಾರು 29.9 TMC ನೀರು ಅಲೋಕೇಶನ್ ಆಗಿದೆ. ಅದರಲ್ಲಿ 21.9 TMC ನೀರು ಹನಿ ನೀರಾವರಿ ಸುಮಾರು 2,25,000 ಹೆಕ್ಟೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು 6 TMC ನೀರು 367 ಕೆರೆಗಳಿಗೆ ಸಂಬಂಧಿಸಿದಂಥದ್ದು ಮತ್ತು 2 TMC ನಮ್ಮ ವಾಣಿವಿಲಾಸ ಸಾಗರ, ಹಿರಿಯಲ್ಲಿರ್ತಕ್ಕಂಥ ವಾಣಿವಿಲಾಸ ಸಾಗರಕ್ಕೆ ತುಂಬಿಸೋಂಥ ಕೆಲಸ. ಇಂಥ ಕೆಲಸ ಈಗ ಪ್ರಸ್ತುತವಾಗಿ 21,500 ಕೋಟಿಗೆ ಅದು ಎಸ್ಟಿಮೇಟ್ ಆಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಭಾಳ ಚರ್ಚೆಗಳು ನಡೆದಿದೆ. ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ರು, ಏನು ಅದಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ನೀರಾವರಿ ಯೋಜನೆ ಮಾಡ್ತೀವಿ ಅಂತ ಹೇಳಿ
ಜೊತೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು 2023-24ನೇ ಬಡ್ಜೆಟಲ್ಲಿ ಮಂಡನೆ ಮಾಡಿ ಇದುವರೆಗೂ ಹಣ ಬಂದಿಲ್ಲ. ಕಾರಣ ಇಷ್ಟೇ, ಏನು ನಾವು ಚುನಾವಣೆ ಸಂದರ್ಭದಲ್ಲಿ ಏನಾಗ BJP ಸರ್ಕಾರ ಅಧಿಕಾರದಲ್ಲಿತ್ತು 2023 ಬಡ್ಜೆಟನ್ನು ಮಂಡನೆ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ಭಾಳಷ್ಟು ವಿಷಯಗಳು ಚರ್ಚೆ ಆದವು. ಯಾಕೆ ಈ ಮಾತು ಹೇಳ್ತಾ ಇದೀವಿ ಅಂದರೆ, ಯಾವುದೇ ಒಂದು ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾವು ಭಾಳಷ್ಟು ನಾವು ಹೇಳ್ತೀವಿ, ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕಕ್ಕೆ ನಾವು ರಾಷ್ಟ್ರೀಯ ನೀರಾವರಿ ಯೋಜನೆ ಮಾಡಿದ್ವಿ, ಅದಕ್ಕೆ 5,300 ಕೋಟಿ ನಾವು ಕೊಡ್ತಾ ಇದೀವಿ ಅಂತ ಹೇಳಿ ಈ ಬಡ್ಜೆಟ್ ಮಂಡನೆ ಮಾಡೋಂಥ ಸಂದರ್ಭದಲ್ಲಿ ಅದ್ರ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಬರೀ ಅದನ್ನೇ ವಿಷಯಗಳನ್ನ ಹೇಳ್ತಾ ಹೋದ್ರು ವಿರೋಧ ಪಕ್ಷದವರು. ಆದರೆ ಚುನಾವಣೆ ಆಯಿತು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ರಾಜಕಾರಣ ಮಾತಾಡ್ಲಿಕ್ಕೆ ಹೋಗಲ್ಲ. ಅವಶ್ಯಕತೆ ಏನಿದೆ, ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಮಧ್ಯ ಕರ್ನಾಟಕದಲ್ಲಿ ಬಹುದಿನಗಳ ಕನಸು. ನಾವು ಭಾಳಷ್ಟು ಚರ್ಚೆಗಳು ನೋಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಾವರಿಗಳಿದೆ, ಬೇರೆ ಬೇರೆ ಭಾಗದಲ್ಲಿದೆ, ಕಾವೇರಿ ಬೇಸಿನಲ್ಲಿದೆ. ಆದರೆ ಈ ಒಂದು ಮಧ್ಯ ಕರ್ನಾಟಕ ನೀರಾವರಿ ಭಾಳಷ್ಟು ಮುಖ್ಯ ಆಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಪ್ರಸ್ತುತವಾಗಿ 21,500 ಕೋಟಿಯಿಂದ ಸುಮಾರು 10,500 ಕೋಟಿ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಆಗಿದೆ. ನಮ್ಗೆ ಇನ್ನೂ 10,000 ಕೋಟಿ ಬೇಕು. ಈಗ ಮೊನ್ನೆ ಬಡ್ಜೆಟನ್ನು ಮಂಡನೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು 2,611 ಕೋಟಿಯನ್ನು ನಿಗದಿ ಮಾಡಿದ್ದಾರೆ ಅಂದರೆ ಅದು ಹನಿ ನೀರಾವರಿ ಯೋಜನೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಬೇಡಿಕೆ, ಆ ಕೇಂದ್ರ ಸರ್ಕಾರದವರು 5,300 ಕೋಟಿ ಕೊಡೋಂಥದ್ದನ್ನು ನಮ್ಮ ನಿರೀಕ್ಷೆಯಲ್ಲಿ ಇಟ್ಟು, ಒತ್ತಡವನ್ನು ಇಟ್ಟು, ನಮ್ಮ ವಿರೋಧ ಪಕ್ಷದ ನಾಯಕರು ಸೇರಿ ಇಲ್ಲಿ ಭಾಳಷ್ಟು ಜನ 4 ಡಿಸ್ಟಿಕ್ ಸಂಬಂಧಪಡ್ತಾರೆ, ಬರಲಿಲ್ಲ ಅಂದ್ರೂ ಕೂಡ. ಯಾಕೆಂದರೆ ಇದು ಭಾಳಷ್ಟು ಒಂದು ಜವಾಬ್ದಾರಿ ಇರ್ತಕ್ಕಂಥ ಇದು ಅವಶ್ಯಕತೆ ಮತ್ತೆ ಮಧ್ಯ ಕರ್ನಾಟಕಕ್ಕೆ. ಅದನ್ನು ಬಿಡುಗಡೆಗೊಳಿಸಲಿಕ್ಕೆ ವಿರೋಧ ಪಕ್ಷದವರು ಸೇರಿ, ಏನು ಎಂಪಿಗಳಿದ್ದಾರೆ ಕೇಂದ್ರದಲ್ಲಿ, ಎಂಪಿಗಳಿದ್ದಾರೆ BJP ಎಂಪಿಗಳು, ಎಲ್ಲ ಪಕ್ಷದವರು ಅದನ್ನು ಬಿಡುಗಡೆಗೊಳಿಸಲಿಕ್ಕೆ ಒತ್ತಾಯ ಮಾಡಬೇಕು. ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಅದನ್ನು ಮುಗಿಸ್ಲಿಕ್ಕೋಸ್ಕರ 5,300 ಕೋಟಿ ಕೊಟ್ಟಿಲ್ಲ ಅಂತೇಳಿ ಮುಂದಕ್ಕೆ ಹಾಕದೆ ಅದನ್ನು ಮುಗಿಸ್ಲಿಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೆಳಗಾಂ ಅಧಿವೇಶನದಲ್ಲಿ ಉತ್ತರ ಕೊಟ್ಟಿದ್ರು 2028 ಮುಗಿಸ್ತೀವಿ ಅಂತ ಹೇಳಿ. ಹಾಗಾಗಿ 2028ಕ್ಕೆ ಏನು ಮುಗಿಸ್ಬೇಕು ಅಂದರೆ ಕನಿಷ್ಠ ಪಕ್ಷ 5,000 ಕೋಟಿ ಈ ಒಂದು ಪ್ರಸ್ತುತ ಇದರಲ್ಲಿ ಕೊಡಬೇಕಾಗ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅದನ್ನು ಒತ್ತಾಯ ಮಾಡ್ತಾ, ಅದ್ರ ಜೊತೆಗೆ ನಾನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚರ್ಚೆ ಆಗ್ತಾ ಇದೆ. ಈಗ ಬೇರೆ ಬೇರೆ ಭಾಗದಲ್ಲಿದೆ. ಅದನ್ನು ನಮಗೆ ಏನಾದರೂ ಮಧ್ಯ ಕರ್ನಾಟಕಕ್ಕೆ ಮತ್ತು ಉತ್ತರ ಕರ್ನಾಟಕ ಅನುಕೂಲ ಆಗಬೇಕಂದ್ರೆ ಅದನ್ನು ಸುಮಾರು ನಮಗೇನು ಬೆಂಗಳೂರಿಂದ 150 ಕಿಲೋಮೀಟರ್ ದೂರದಲ್ಲಿ, ಅಧ್ಯಕ್ಷರೇ ನಮ್ಗೆ ಒಂದು ಸ್ವಲ್ಪ ಸಮಯ ಕೊಡ್ಬೇಕು. ನೀವು ನೆಕ್ಸ್ಟ್ ಮಾತು ಬೇರೆ ಬೇರೆ ತರ ಎದ್ಬಿಟ್ಟು ಟೈಮ್ ನಾವು ವೇಸ್ಟ್ ಮಾಡೋದಿಲ್ಲ. ವೇಸ್ಟ್ ಮಾಡೋದಿಲ್ಲ, ಇನ್ನು ನಮ್ದು ಒಂದು ಸ್ವಲ್ಪ ಕ್ಷೇತ್ರದಲ್ಲ ಹೇಳೋದಿದೆ. ಮತ್ತೆ ಮಾತಾಡಿ, ಈಗ ಮಾತಾಡ್ಬೇಕು. ಮತ್ತೆ ಯಾವಾಗ ಕೊಡ್ತೀರಾ? ನಾಳೆ ಬೆಳಿಗ್ಗೆ ಕೊಡ್ತೇನೆ. ನೀವು ಮಾತಾಡಿ, ನಾಳೆ ಬೆಳಿಗ್ಗೆ ಬೇಗ ಬನ್ನಿ, 9:30 ಗಂಟೆಗೆ ಫಸ್ಟ್ ಕೊಡ್ತೇನೆ ನಿಮ್ಗೆ. ನಾಳೆ ಬೆಳಿಗ್ಗೆ ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಕೂತ್ಕೊಳ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆಯ್ತು. ನಾಳೆ ಕ್ಷುಲ್ಲಕ ವಿಚಾರಕ್ಕೆ ಸ್ನೇಹಿತರ ನಡುವೆ ಜಗಳ, ಕೊಲೆಯಲ್ಲಿ ಅಂತ್ಯ. ಕುಡಿತ ಮತ್ತಿನಲ್ಲಿ ಸ್ನೇಹಿತ ಹತ್ಯೆ. ಬೆಳಗೂಳ ಗ್ರಾಮದಲ್ಲಿ ಘಟನೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗ್ರಾಮ. ಮೋಹನ್ ಕುಮಾರ್ ಮೃತ ದುರ್ದೈವಿ. ಅದೇ ಗ್ರಾಮದ ಸ್ನೇಹಿತ ರವಿಚಂದ್ರ ಎಂಬಾತನಿಂದ ಕೊಲೆ. ತಡರಾತ್ರಿ ಇಬ್ಬರು ಪಾರ್ಟಿ ಮಾಡುತ್ತಿದ್ರು. ಮೋಹನ್ ಮನೆಯಲ್ಲೇ ಪಾರ್ಟಿ ಮಾಡುತ್ತಿದ್ರು. ಈ ವೇಳೆ ಮಾತಿಗೆ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗಿದೆ. ಹೀಗಾಗಿ ಚಾಕುವಿನಿಂದ ಇರಿದು ಮೋಹನ್ ಕುಮಾರ್ ಹತ್ಯೆ ಮಾಡಿದ ರವಿಚಂದ್ರ. ಇಬ್ಬರೂ ಕೂಡ ಕ್ಲಾಸ್ಮೇಟ್. ಆನಂತರ ಪೊಲೀಸ್ ಠಾಣೆಗೆ ಬಂದು ಶರಣಾದ ಆರೋಪಿ ರವಿಚಂದ್ರ. ಸ್ಥಳಕ್ಕೆ ಕೆಆರ್ಎಸ್ ಠಾಣೆ ಪೊಲೀಸರ ಭೇಟಿ, ಪರಿಶೀಲನೆ. ವರದಿ ಗಿರೀಶ್, NKS TV4 ಮಂಡ್ಯ. ಗ್ರಾಮದಲ್ಲಿ ನಿನ್ನೆ ರಾತ್ರಿ ಮೋಹನ್ ಕುಮಾರ್ ಅಂತೇಳಿ ಮತ್ತು ಇನ್ನೊಬ್ಬ ರವಿಚಂದ್ರ ಅಂತೇಳಿ ಇವರಿಬ್ಬರು ರಾತ್ರಿ ಇಲ್ಲಿ ಒಂದು ಮನೆಯಲ್ಲಿ ಕುಡಿತಾ ಇರ್ತಾರೆ. ಅವರು ಮೋಹನ್ ಕುಮಾರ್ ಅವರ ಭಾವನ ಮನೆ ಅಂತೇಳಿ ಹೇಳ್ತಾರೆ. ಅಲ್ಲಿ ಕುಡ್ಕೊಂಡು ಕುಡಿತಾ ಇರುವಾಗ ಇಬ್ಬರ ಮಧ್ಯೆ ಜಗಳ ಆದಂಗಿದೆ. ಆ ಒಂದು ಜಗಳದಿಂದ ಇಬ್ಬರು ಗಲಾಟೆ ಮಾಡಿಕೊಂಡು ದೀರ್ಘಕ್ಕೆ ಹೋಗಿ ರವಿಚಂದ್ರನ್ ಅವರು ಅಲ್ಲಿ ಮನೆಯಲ್ಲಿ ಎದ್ದ ಒಂದು ಚಾಕುವಿನಿಂದ ಆತನ ಕುತ್ತಿಗೆಗೆ ಹೊಡೆದು ಮೋಹನ್ ಕುಮಾರ್ ಅಂತೇಳಿ ಅವರು ಮೃತಪಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ನಾವು ಈಗಾಗಲೇ KRS ಪೊಲೀಸ್ ಠಾಣೆಗೆ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ. ಸೊ ಯಾವ ಕಾರಣಕ್ಕೆ ಒಂದು ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತುಳುವಗೆರೆ ಗ್ರಾಮದಲ್ಲಿ ಕಲಬುರಗಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಭಾರಿ ವಿಜೃಂಭಣೆಯಿಂದ ನೆರವೇರಿತು. ಎರಡನೆಯ ಕಲಬುರಗಿ ಎಂಬ ಹೆಸರು ಪಡೆದು ತಳುವಾಗೆರೆ
ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರ ಜಾತ್ರೆಯನ್ನ ಗ್ರಾಮದ ಸುತ್ತಮುತ್ತಲಿನ ಭಕ್ತರೊಂದಿಗೆ ನಗಾರಿ, ಡೊಳ್ಳು ಕುಣಿತ, ಬಾಜಾ ಭಜಂತ್ರಿ, ಕರಡಿ ಮಜಲು, ಹಲವಾರು ವೇಷಧಾರಿ ಬೊಂಬೆಗಳು, ಭಜನಾ ಮೇಳದೊಂದಿಗೆ ಜಾತ್ರೆಯನ್ನ ರಾಜ್ಯ ವೈಭವದೊಂದಿಗೆ ನೆರವೇರಿಸಲಾಯಿತು. ಈ ಜಾತ್ರೆಯ ಅಂಗವಾಗಿ ಗ್ರಾಮದಲ್ಲಿ 1 ತಿಂಗಳ ಕಾಲ ಪ್ರವಚನ ಹಾಗೂ ಬೆಳದಿಂಗಳ ಬುತ್ತಿ ಜಾತ್ರೆ ಹೀಗೆ ಹಲವಾರು ಕಾರ್ಯಕ್ರಮ ಮಾಡುತ್ತಾ ಇಂದು ಗ್ರಾಮದ ಎಲ್ಲ ಯುವಕರು, ಮಂಡಳ ಯುವತಿ ಮಂಡಳದವರು ಗ್ರಾಮದ ಸಕಲ ಸದಸ್ಯರೊಂದಿಗೆ ಜಾತ್ರೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದವರು ಹಾಗೂ ಊರಿನ ಗುರುಹಿರಿಯರು, ಮಹಿಳೆಯರು, ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ನ್ಯೂಸ್, ರೋಣ. ವಿದ್ಯುತ್ ಪ್ರವಹಿಸುವ ತಂತಿ ತುಂಡಾಗಿ ಬಿದ್ದು ಅಗ್ನಿ ಅವಘಡ, 4 ರಾಸುಗಳ ಬಾಣವೆಗಳು ಸಂಪೂರ್ಣ ಭಸ್ಮ. ಪಟ್ಟಣದ ಸಂಡೂರು ರಸ್ತೆಯ ಹಳ್ಳದ ಬದಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿ ರಾಸುಗಳು ಹಾಗೂ ಮೇವಿನ ಬಣವೆಗಳು ಭಸ್ಮಗೊಂಡಿರುವ ಘಟನೆ ಮಾರ್ಚ್ 19ರ ರಾತ್ರಿ 11 ಗಂಟೆಗೆ ಜರುಗಿದೆ. ಬಣವೆಗಳ ಮೇಲ್ಭಾಗದಲ್ಲಿ ಹಾದು ಹೋಗಿರುವ ವಿದ್ಯುತ್ ಪ್ರವಹಿಸುತ್ತಿರುವ ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಬೆಂಕಿ ಅವಘಡ ಸಂಭವಿಸಿದೆ ಎಂದು ಸ್ಥಳದ ವಾಸಿಗಳು, ಪ್ರತ್ಯಕ್ಷದರ್ಶಿಗಳು ಹಾಗೂ ಬೆಂಕಿ ಅವಘಡದಿಂದ ನಷ್ಟ ಅನುಭವಿಸಿರುವ ನೊಂದ ರೈತರು ದೂರಿದ್ದಾರೆ. ಪಟ್ಟಣದ ಸಂಡೂರು ರಸ್ತೆಯಲ್ಲಿರುವ ಹಳ್ಳದ ಬದಿ ಏರಿಯಾ ಮೇಲೆ ತಾತ್ಕಾಲಿಕ ಶೆಡ್ ನಿರ್ಮಿಸಿಕೊಂಡು ಆಶ್ರಯ ಪಡೆದಿರುವ ಪಟ್ಟಣದ ವಾಸಿ ದುರ್ಗಪ್ಪ ಎಂಬುವರಿಗೆ ಸೇರಿರುವ 2 ಕುರಿಗಳು ಹಾಗೂ ಮೇಕೆ, ಆಕಳು, ಕರುವು ಬೆಂಕಿಗಾಹುತಿಯಾಗಿವೆ. ಹರಿದು ಬಿದ್ದ ವಿದ್ಯುತ್ ತಂತಿಯಿಂದ ಹೊರಹೊಮ್ಮಿದ ಬೆಂಕಿಯ ಕೆನ್ನಾಲಿಗೆಯ ರಭಸಕ್ಕೆ 6 ಮೇವಿನ ಬಣವೆಗಳು ಸಂಪೂರ್ಣ ಭಸ್ಮವಾಗಿವೆ. ಅವಘಡ ಘಟನೆ ಸಂಭವಿಸಿರುವುದರ ದೂರು ಆಲಿಸಿದಾಕ್ಷಣ ಕೂಡ್ಲಿಗಿ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿ ಅಗ್ನಿ ಆರಿಸಲು ಪ್ರಯತ್ನ ನಡೆಸಿದ್ದಾರೆ. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಧೌಳು ಠಿಕಾಣೆ ಬೆಂಕಿ ಅನಾಹುತ ಜರುಗುತ್ತಿರುವ ಮಾಹಿತಿ ತಿಳಿದಾಕ್ಷಣ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯಕ್ ಘಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ವತಿಯಿಂದ JCB ಯಂತ್ರದ ಮೂಲಕ ಒದಗಿಸಿದ್ದಾರೆ ಸೌಲಭ್ಯ. ಅಗ್ನಿಶಾಮಕ ದಳದ ಕಾರ್ಯಾಚರಣೆ ಸೂಕ್ತ ಸಹಕಾರ ಹಾಗೂ ಅಗತ್ಯ ನೆರವು ನೀಡಿದ್ದಾರೆ. 3 ತಾಸುಗಳ ಕಾಲ ಅಗ್ನಿಶಾಮಕ ದಳದಿಂದ ನಂದಿಸುವ ಕಾರ್ಯಾಚರಣೆ. ಕೂಡ್ಲಿಗಿ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ಮೇವಿನ ಬಣವೆಗಳಿಗೆ ಹೊತ್ತುಕೊಂಡಿರುವ ಬೆಂಕಿ ನಂದಿಸುವ ಹರಸಾಹಸ ಮಾಡಿದ್ದಾರೆ. ಆದರೆ ಪ್ರಾರಂಭದಲ್ಲಿ ಬೆಂಕಿಯ ಕೆನ್ನಾಲಿಗೆ ಎಲ್ಲ ಕಡೆ ಪಸರಿತ್ತು. ಕೊಟ್ಟೂರು ಅಗ್ನಿಶಾಮಕ ದಳ ನೆರವು ಪಡೆದಿದ್ದಾರೆ. 2 ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಒಟ್ಟು 3 ಅಗ್ನಿಶಾಮಕ ದಳದ ವಾಹನಗಳೊಂದಿಗೆ JCB ಯಂತ್ರದ ನೆರವಿನೊಂದಿಗೆ ಬೆಂಕಿಯನ್ನ ತಹಬದಿಗೆ ತಂದಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಸತತ 3 ತಾಸುಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದು ಮಾರ್ಚ್ 20ರ ಬೆಳಗಿನ ಜಾವ 2 ಗಂಟೆಯ ಸಮಯಕ್ಕೆ ಬೆಂಕಿ ಸಂಪೂರ್ಣವಾಗಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 4 ರಾಸುಗಳು, 5 ಮೇವಿನ ಬಣವೆಗಳು ಸಂಪೂರ್ಣ ಭಸ್ಮವಾಗಿವೆ. ವಿಜಯ ವೃಷಭೇಂದ್ರ, NKS TV4 ನ್ಯೂಸ್, ಕೂಡ್ಲಿಗಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ರಮೇಶ್ ರವರ ನೇತೃತ್ವದಲ್ಲಿ ಹಾಗೂ ಕೇಂದ್ರ ಸಮಿತಿ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಏರ್ಪಡಿಸಲಾಯಿತು. ಈ ಬೃಹತ್ ಪ್ರತಿಭಟನೆಯಲ್ಲಿ 11 ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ಸೆಳೆಯಿತು. ಇಂಧನ ಸಚಿವರು, ಕಾರ್ಯದರ್ಶಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಂದು ಬೇಡಿಕೆ ಮನವಿಯನ್ನ ಸ್ವೀಕರಿಸಲಾಯಿತು. ರಾಜ್ಯಾಧ್ಯಕ್ಷರಾದ ರಮೇಶ್ ರವರು ನಮ್ಮ ಬೇಡಿಕೆಗಳನ್ನು ನೀಡಲಿದೆ ಇದ್ದಲ್ಲಿ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಧರಣಿ ಮಾಡುತ್ತೇವೆ ಎಂದು ಇಂಧನ ಸಚಿವರು, ಕಾರ್ಯದರ್ಶಿಗಳು ಖಡಕ್ ಸಂದೇಶ ರವಾನೆ ಮಾಡಿದರು. ಶುಭಾ, NKS TV4 ನ್ಯೂಸ್, ಬೆಂಗಳೂರು. ಮೂಲ ಉದ್ದೇಶ ಏನು, ಬೆಸ್ಕಾಂ ಇಲಾಖೆ ಹಾಗೂ ಹಲವಾರು ಕಂಪನಿಗಳಲ್ಲಿ ಈಗಾಗಲೇ ಸ್ಮಾರ್ಟ್ ಮೀಟರ್ನ ಹಾಕಬೇಕು ಅಂತ 15/3/2025 ಜಾರಿ ಮಾಡಿದ್ದಾರೆ. ಅದನ್ನು ಕೂಡಲೇ ರದ್ದು ಮಾಡಬೇಕು. ಅದರಿಂದ ಗ್ರಾಹಕರಿಗೆ ಹೊರೆಯಾಗ್ತಾ ಇದೆ. ಸುಮಾರು ಇಂದಿನ ದರಕ್ಕಿಂತ 300ರಿಂದ 800% ದರ ಹೆಚ್ಚಾಗಿದೆ. ಅದನ್ನು ಕೂಡಲೇ ರದ್ದು ಮಾಡಿ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಪ್ರಮುಖವಾದ ಬೇಡಿಕೆ. ಹಾಗೆ ರೈತರಿಗೆ 2023 ನವೆಂಬರಲ್ಲಿ ಏಕಾಏಕಿ ಎಲ್ಲ ಸುತ್ತೋಲೆಗಳನ್ನು ರದ್ದು ಮಾಡಿದ್ದಾರೆ. ರೈತಾಪಿ ವರ್ಗಕ್ಕೆ ಕೃಷಿಗೆ ಸಂಬಂಧಪಟ್ಟಂಥ ವಿದ್ಯುತ್ ಸಂಪರ್ಕಕ್ಕೆ ಸುತ್ತೋಲೆಯನ್ನು ಹೊರಡಿಸುವ ಮುಖಾಂತರ ಅನುಕೂಲ ಮಾಡಿಕೊಡ್ಬೇಕು. ಹಾಗೆ ಗ್ರಾಮೀಣ ಭಾಗದಲ್ಲಿ ನಮ್ಮ ವಿದ್ಯುತ್ ಗುತ್ತಿಗೆದಾರರು ವಿದ್ಯುತ್ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅವಘಡಗಳಾದಾಗ ಕಾರ್ಮಿಕರು ಮರಣವನ್ನು ಹೊಂದುತ್ತಾರೆ, ಹಲವಾರು ನೋವುಗಳಾಗ್ತದೆ. ಅಂಥ ಸಂದರ್ಭದಲ್ಲಿ ಕಂಪನಿಗಳು ಮರಣ ಹೊಂದಂಥ ಸಂದರ್ಭದಲ್ಲಿ ಒಂದು ಹಣ, ಹಾಗೆ ಹಾಸ್ಪಿಟಲೈಸ್ ಆದರೆ ಸರ್ಕಾರದ ವತಿಯಿಂದ ಹಣವನ್ನು ನೀಡಬೇಕು. ಹಾಗೆ ಏನು 13/3/2025 KRC ಆದೇಶ ಮಾಡಿದೆ, ಏಕಾಏಕಿ ಹೊಸ ದೃಢೀಕರಣ ಪತ್ರವನ್ನು ಜಾರಿ ಮಾಡಿದೆ. ಅದನ್ನು ರದ್ದು ಮಾಡಿ ಈಗಾಗಲೇ ನಿರ್ಮಿತವಾಗಿರುವ ಕಟ್ಟಡಗಳಿಗೆ ಸಂಪರ್ಕವನ್ನು ಕೊಡುವ ಮುಖಾಂತರ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ಗೆ ನೀಡಬೇಕು ಅಂತ ಈ ಒಂದು ಮುಷ್ಕರದಲ್ಲಿ ಕೇಳ್ಕೊಂಡಿದ್ದೀವಿ. ಹಾಗೆ ಇಂಧನ ಇಲಾಖೆಯಲ್ಲಿ ಪವರ್ ಸ್ಯಾಂಕ್ಷನ್ಗೆ ತುಂಬ ಡಿಲೇ ಆಗ್ತಾಯಿದೆ. ಅದನ್ನು ಇಮಿಡಿಯೇಟಾಗಿ ಸಿಂಗಲ್ ವಿಂಡೋ ಮುಖಾಂತರ ನೀಡುವಂತ ಕೇಳ್ತಾ ಇದ್ದೀವಿ. ಹಾಗೆ ಸ್ಟೇಷನ್ ಮೇಂಟೆನೆನ್ಸಲ್ಲಿ ಪ್ರಥಮ ದರ್ಜೆ
ವಿದ್ಯುತ್ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ. ಇನ್ನೊಂದು ವಿಶೇಷ ಏನಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಏನು ಹಲವಾರು ಫ್ರೀ ಯೋಜನೆಗಳನ್ನು ಕೊಡುವ ಮುಖಾಂತರ ನಮ್ಮ ರಾಜ್ಯದ ಜನತೆಗೆ ಕೊಡುಗೈ ದಾನಿಗಳಾಗಿದ್ದಾರೆ. ನಾವು ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ 30,000ಕ್ಕೂ ಅಧಿಕ ವಿದ್ಯುತ್ ಗುತ್ತಿಗೆದಾರರಿದ್ದೀವಿ. ಈ ಒಂದು ವೃತ್ತಿಯನ್ನು ನಂಬಿ 35 ಲಕ್ಷಕ್ಕೂ ಅಧಿಕ ಸದಸ್ಯರು ಈ ರಾಜ್ಯದಲ್ಲಿದ್ದೀವಿ. ನಮಗೂ ಒಂದು ವಿದ್ಯುತ್ ಗುತ್ತಿಗೆದಾರ ಅಭಿವೃದ್ಧಿ ನಿಗಮವನ್ನು ಮಾಡುವ ಮುಖಾಂತರ ನಮ್ಮಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯುತ್ ಗುತ್ತಿಗೆದಾರರ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಹಾಗೂ ಅವರಿಗೆ ಹಲವಾರು ಜನಗಳಿಗೆ ಮನೆಗಳಿಲ್ಲ. ಆ ವಿದ್ಯುತ್ ಅಭಿವೃದ್ಧಿ ನಿಗಮವನ್ನು ಮಾಡುವ ಮುಖಾಂತರ ಒಂದು ಫಂಡನ್ನು ಕೊಟ್ಟು ನಮ್ಮನ್ನು ಈ ರಾಜ್ಯದಲ್ಲಿ ಆರ್ಥಿಕವಾಗಿ ಸದೃಢವಾಗಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಈ ಮುಷ್ಕರದಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಒಂದು ವೇಳೆ ಈ ಮುಷ್ಕರಕ್ಕೆ ಸರ್ಕಾರ ಸ್ಪಂದನೆ ಮಾಡೋದಾದರೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಯಲಬುರ್ಗಾ ಬಸ್ ನಿಲ್ದಾಣದ ಹತ್ತಿರ ಟ್ರಾಫಿಕ್ ಕಿರಿಕಿರಿ, ಬಸ್ ಚಾಲಕರ ಪರದಾಟ. ರಸ್ತೆ ಸುರಕ್ಷಾ ನಿಯಮ ಪಾಲನೆ ಮಾಡದೆ ರಸ್ತೆ ಮಧ್ಯದಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸಿದ ಬೈಕ್ ಮತ್ತು ಕಾರ್. ಯಲಬುರ್ಗಾ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಬೈಕ್ ಅಡ್ಡಾದಿಡ್ಡಿ ರಸ್ತೆಯಲ್ಲಿ ನಿಲ್ಲಿಸುತ್ತಾರೆ. ಇದರಿಂದ ಬಸ್, ಲಾರಿಯಂತಹ ವಾಹನ ಸವಾರರಿಗೆ ನಿತ್ಯ ತೊಂದರೆ ಮತ್ತು ಬಸ್ ನಿಲ್ದಾಣ ಹತ್ತಿರ 2 ಗೇಟ್ ಬಳಿ ಅಂಗಡಿಗಳ ಮುಂದೆ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸುತ್ತಿರುವ ವಾಹನಗಳಿಂದ ಸ್ಟ್ಯಾಂಡ್ನಿಂದ ಹೊರಗೆ ಮತ್ತು ಒಳಗೆ ಹೋಗಲು ಪರದಾಡುತ್ತಿರುವ ಬಸ್ ಚಾಲಕರು. ನಿತ್ಯ ಕಿರಾಣಿ, ದಿನಸಿ, ವಿವಿಧ ಸಾಮಗ್ರಿಗಳು ಖರೀದಿಗೆ ಬರುವ ಜನರು ಅಂಗಡಿಗಳ ಮುಂದೆ ಕಾರ್, ಬೈಕ್ ಹೇಗೆ ಬೇಕೋ ಹಾಗೆ ನಿಲ್ಲಿಸುವುದರಿಂದ ಪ್ರತಿದಿನ ಬಸ್ ನಿಲ್ದಾಣಕ್ಕೆ ಬರೋ ಬಸ್ ಚಾಲಕರಿಗೆ ಪ್ರತಿದಿನ ತೊಂದರೆ, ಕಿರಿಕಿರಿಯಾಗುತ್ತಿದೆ ಎಂದು ಸಾರ್ವಜನಿಕರ ಅಭಿಪ್ರಾಯ. ನಿನ್ನೆ ದಿನ ರಾತ್ರಿ 7:30 ವೇಳೆ ನಡೆದ ಟ್ರಾಫಿಕ್ ಜಾಮ್ನಿಂದ 50 ನಿಮಿಷ ಬಸ್ ಚಾಲಕ ಪರದಾಡಿದ ದೃಶ್ಯ ನೋಡಿದ ಜನ ಪ್ರತಿದಿನ ಇದೇ ಕಥೆ ಎನ್ನುತ್ತಿದ್ದಾರೆ. ಬಜಾರದ ಬಸ್ ಸ್ಟ್ಯಾಂಡ್ದಿಂದ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಮತ್ತು ಕನ್ನಡ ಕ್ರಿಯಾ ಸಮಿತಿ ವೃತ್ತದವರೆಗೂ ಟ್ರಾಫಿಕ್ ಕಿರಿಕಿರಿ. ಪೊಲೀಸರು ಸವಾರರಿಗೆ ಜಾಗೃತಿ ಮೂಡಿಸಬೇಕು ಅಥವಾ ಪೊಲೀಸ್ ಒಬ್ಬರನ್ನ ನೇಮಿಸಿ ಬೈಕ್ ಅಡ್ಡಾದಿಡ್ಡಿ ನಿಲ್ಲಿಸುವುದು ತಪ್ಪಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಸಾರ್ವಜನಿಕರು. ಸಿಎ ಆದಿ, NKS ಟಿವಿ ನ್ಯೂಸ್, ಯಲಬುರ್ಗಾ. ಮಳವಳ್ಳಿ ತಾಲೂಕಿನ ಕ್ಯಾತನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ NDA ಬೆಂಬಲಿತ KM ಜಗದೀಶ್, ಉಪಾಧ್ಯಕ್ಷರಾಗಿ S ನಾರಾಯಣ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 11 ನಿರ್ದೇಶಕರ ಸಂಖ್ಯೆ ಬಲವುಳ್ಳ ಕ್ಯಾತನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ KM ಜಗದೀಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ S ನಾರಾಯಣ್ ಮಾತ್ರ ನಾಮಪತ್ರ ಸಲ್ಲಿಸಿದರು. ಚುನಾವಣಾಧಿಕಾರಿ ತ್ಯಾಗರಾಜು ಅವಿರೋಧ ಆಯ್ಕೆಯನ್ನ ಘೋಷಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಶಿವಲಿಂಗಯ್ಯ, ರವಿಶಂಕರ್, ನಾಗೇಶ್, ಲಕ್ಷ್ಮಿ, ಸುಜಾತಾ, ಉಮೇಶ್, TM ಮಹೇಶ್, ಮರಿಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೃಷಿ ಪತ್ತಿನ ಸಹಕಾರ ಸಂಘದ ಏನು ಈ ಚುನಾವಣೆಯಲ್ಲಿ NDA ಅಭ್ಯರ್ಥಿಯಾಗಿ ನಾನು ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿದ್ದೆ. ನನ್ನ NDA ಎಲ್ಲ ನಾಯಕರುಗಳು ನನ್ನ ಗೆಲುವಿಗೆ ಶ್ರಮಿಸಿ ಎಲ್ಲ ನನ್ನ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಜೊತೆಗೆ ಈಗ ಈ ದಿನ ನಡೆದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಯಾಗಿದ್ದೆ. ಈಗ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ನಿರ್ದೇಶಕರುಗಳಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಈ ಉಪಾಧ್ಯಕ್ಷ ಆಗಿ ಆಯ್ಕೆ ಮಾಡಲು ನಮ್ಮ ಶಿವಲಿಂಗಣ್ಣವರು, ನಮ್ಮ ಮೂರ್ತಣ್ಣವರು, ಎಲ್ಲರೂ ಎಲ್ಲ ನಾಯಕರು ಹಾಗೂ ನಮ್ಮ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅಂದಾನಿಯವ್ರನ್ನೂ ನಾ ಈ ಗಳಿಗೆಲ್ಲಿ ಸ್ಮರಿಸ್ತಾ ಎಲ್ರಿಗೂ ಅಗಿರಿಸಿದಂಥ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಎಲ್ಲ ಬಂಧು ಬಾಂಧವರಿಗೂ ನಾನು ಋಣಿಯಾಗಿರ್ತೀನಿ. ಇವತ್ತು ಕೃತಜ್ಞತೆ ಸಲ್ಲಿಸ್ತೇನೆ. ಕ್ಯಾತ್ನಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿ ಆಯ್ಕೆ ಮಾಡಿದ ನನ್ನ ನಿರ್ದೇಶಕರಿಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸುತ್ತಾ, ನನ್ನ ಅವಧಿಯಲ್ಲಿ ನನ್ನ ದೊಡ್ಡಬೋಳ್ಳಿ, ಕ್ಯಾತ್ನಳ್ಳಿ, ರಾವಣಿ, NP ದೊಡ್ಡಿ, ಕುಂದೂರು, ಸಿರಿಮಳ್ಳಿ, ತೆಂಕಳಿ ಗ್ರಾಮದ ನನ್ನ ಮತದಾರರಿಗೂ ಧನ್ಯವಾದ ತಿಳಿಸುತ್ತಾ, ನನ್ನ ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡುವ ಅಭಿವೃದ್ಧಿ ಮಾಡುತ್ತೇನೆ ಎಂದು ಹೇಳುತ್ತೇನೆ. ಅಲ್ಲಿ ನನ್ನ ಮುಖಂಡರುಗಳು ನನ್ನ ಜಯ ಬರಿ ಮಾಡಿ NDA ಮೈತ್ರಿಕೂಟದಿಂದ ನಾವು ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೀವಿ. NDA ಮೈತ್ರಿಕೂಟದಿಂದ ಅಧ್ಯಕ್ಷ ಎಲ್ಲರೂ ಧನ್ಯವಾದ ತಿಳಿಸುತ್ತಾ
ಹಾಲಿ ನನ್ನ ಪತ್ರಕರ್ತ ಮುಖಂಡರಿಗೂ ಧನ್ಯವಾದಗಳು ತಿಳಿಸುತ್ತೇನೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.